तपो विद्या विरक्त्यादि सद्गुणोद्घाटनानहं वादराज गुरून् वन्दे हयग्रीवदयाश्रय पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्रीगुरुभ्यो नमः। हरि ओम्। विष्णुः ब्रह्मादिदेवैः क्षितिभरहरणे प्रार्थितः प्रादुरासीत् देवक्यां नन्दनन्दी शिशुवद विहितां पूतनां यो जघान उत्थान औत्सुक्यकाले रथचरणगतं चास्वरं पादघातैः चक्रावर्तं च मात्रा गुरुरिति निहितः भूतले सोवतान्माम्। ಭಗವಂತ ದುಷ್ಟರ ಸಂಹಾರಕ್ಕಾಗಿ ತಾನು ಅವತಾರ ಮಾಡಬೇಕು, ತಾನು ಸ್ವತಂತ್ರನಾಗಿದ್ದರೂ ಸಹಿತ ಬ್ರಹ್ಮದೇವರಲ್ಲಿ ಕೇಳ್ತಾರೆ, ಭೂಮಿಯಲ್ಲಿ ನಾನು ಎಲ್ಲಿ ಅವತಾರ ಮಾಡಲಿ, ಯೋಗ್ಯವಾದ ಸ್ಥಾನ ಯಾವುದಿದೆ ಅಂತ ಬ್ರಹ್ಮದೇವರಲ್ಲಿ ಭಗವಂತ ತಾನು ಕೇಳ್ತಾರೆ. ಆವಾಗ ಬ್ರಹ್ಮದೇವರು ಭಗವಂತನ ಬಳಿ ತಾವು ಅತ್ಯಂತ ವಿನಮ್ರ ಭಾವದಿಂದ ಹೇಳ್ತಾ ಇದ್ದಾರೆ, ಭಗವಂತ, ಹಿಂದೆ ನಾನು ವರುಣನಿಗೆ ಕೆಲವು ಅದ್ಭುತವಾಗಿರತಕ್ಕಂತಹ ಹಸುಗಳನ್ನು ನಾನು ಕೊಟ್ಟಿದ್ದೆ, ಧೇನುಗಳನ್ನು ನಾನು ಕೊಟ್ಟಿದ್ದೆ. ಆ ಧೇನುಗಳ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅವನು ಅಮೃತಸ್ರಾವಿಯಾಗಿವೆ. ಅವು ಅಮೃತವನ್ನು ಸುರಿಸ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಧೇನುಗಳನ್ನು ನಾನು ಕೊಟ್ಟಿದ್ದೆ. ಆದರೆ ಒಂದು ಸಂದರ್ಭದಲ್ಲಿ ಕಶ್ಯಪರು ತನ್ನ ಪತ್ನಿಯರ ದುರುದ್ದೇಶಕ್ಕೆ ಒಳಗಾಗಿ ವರುಣನ ಬಳಿ ಇರ್ತಕ್ಕಂತಹ ಆ ಧೇನುಗಳನ್ನು ಅಪಹರಣ ಮಾಡಬೇಕು ಅಂತ ತಾವು ಹೊರಟಿದ್ದಾರೆ. ಅಂದ್ರೆ ಕಶ್ಯಪರಿಗೆ ವರುಣ ಅಂತ ಹೇಳಿ ತನ್ನ ಮಗ, ಅವನು ಏನಿದ್ರೂ ಸಹಿತ ಪರವಾಗಿಲ್ಲ, ತಾವು ಸ್ವೀಕಾರ ಮಾಡಬಹುದು ಎಂಬತಕ್ಕಂತಹ ಒಂದು ಚಿಂತನೆ ಇತ್ತು. ಆದ್ದರಿಂದ ಬಲಾತ್ಕಾರದಿಂದ ಅಪಹರಣ ಮಾಡಬೇಕು ಅಂತ ತಾವಾಗಿಯೇ ಕೊಟ್ರೆ ಬೇರೆ ವಿಚಾರ. ಯಾವುದೇ ವಸ್ತುವನ್ನು ತಾವಾಗಿ ಕೊಟ್ರೆ ಅದು ದಾನ, ತಾವು ಕೊಡಬೇಕು ಅಂತ ಇಚ್ಛೆ ಇಲ್ದಿದ್ರೂ ಸಹಿತ ಅದನ್ನು ಬಲಾತ್ಕಾರವಾಗಿ ಸ್ವೀಕಾರ ಮಾಡಿದ್ರೆ ಅದು ಅಪಹರಣ ಅಂತ ಹೇಳ್ತಾರೆ. ವರುಣನಿಗೆ ಮನಸ್ಸು ಇಲ್ದಿದ್ರೂ ಸಹಿತ ಕಶ್ಯಪರು ಬಲಾತ್ಕಾರದಿಂದ ವರುಣನ ಬಳಿ ಇರತಕ್ಕಂಥ ಆ ಧೇನುಗಳನ್ನು ತಾವು ಅಪಹರಣ ಮಾಡಿದ್ದಾರೆ. ವರುಣ ದೇವರು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿದರು, ನೀವು ಕೊಟ್ಟಿರ್ತಕ್ಕಂತಹ ಆ ಧೇನುಗಳು ಅದನ್ನು ಕಶ್ಯಪರು ಬಲಾತ್ಕಾರದಿಂದ ಅಪಹರಣ ಮಾಡಿದ್ದಾರೆ, ಇದಕ್ಕೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬ್ರಹ್ಮದೇವರ ಬಳಿ, ನನ್ನ ಬಳಿ ವರುಣ ತಾನು ಕೇಳಿಕೊಂಡಿದ್ದಾರೆ. ಆವಾಗ ನಾನು ಆ ಕಶ್ಯಪರಿಗೆ ಶಾಪ ಕೊಟ್ಟು ಬಿಟ್ಟೆ. ಒಬ್ಬರ ಒಪ್ಪಿಗೆ ಇಲ್ಲದೇನೆ ಅವರ ವಸ್ತುಗಳನ್ನು ಅಪಹರಣ ಮಾಡಿದ್ದೀರಿ ನೀವು, ವರುಣನಿಗೆ ಒಪ್ಪಿಗೆ ಇಲ್ಲದೇನೆ ವರುಣನ ವಸ್ತುಗಳನ್ನು ಅಪಹರಣ ಮಾಡಿದ್ದೀರಿ ನೀವು. ಆದ್ದರಿಂದ ನೀವು ಭೂಮಿಯಲ್ಲಿ ಹುಟ್ಟಿರಿ ಅಂತ ಶಾಪವನ್ನು ಕೊಡ್ತಾರೆ. ವಸ್ತುಶಃ ದೇವತೆಗಳಿಗೆ, ಋಷಿಗಳಿಗೆ ದೊಡ್ಡ ಶಾಪ ಯಾವುದು ಅಂತ ಹೇಳಿದ್ರೆ ಭೂಮಿಯಲ್ಲಿ ಹುಟ್ಟುವುದು ದೊಡ್ಡ ಶಾಪ. ಯಾಕಂತ ಹೇಳಿದ್ರೆ ಯಾರೂ ಸಹಿತ ದೇವತೆಗಳು ತಾವು ಭೂಮಿಯಲ್ಲಿ ಹುಟ್ಟಲಿಕ್ಕೆ ಬಯಸುವುದಿಲ್ಲ, ಮಾನವರ ಸಂಪರ್ಕವೇ ಬೇಡ ಅಂತ ಅಪೇಕ್ಷೆ ಪಡ್ತಾರಂತೆ. ಆದ್ದರಿಂದ ದೇವತೆಗಳಿಗೆ ಒಂದು ವೇಳೆ ಶಾಪ ಕೊಡುವುದಿದ್ರೆ ದೊಡ್ಡ ಶಾಪ ಯಾವುದು ಅಂತ ಹೇಳಿದ್ರೆ ನೀವು ಭೂಮಿಯಲ್ಲಿ ಹುಟ್ಟಿ ಅಂತ ಕೊಡೋದು ದೊಡ್ಡ ಶಾಪವಾಗಿದೆ. ಮತ್ತೊಂದು ದೊಡ್ಡ ಶಾಪ ಇಲ್ಲವೇ ಇಲ್ಲ.
ಬ್ರಹ್ಮದೇವರು ಅವರ ಶಾಪವನ್ನು ಕೊಡ್ತಾರೆ ಕಶ್ಯಪರಿಗೆ. ನೀವು ಭೂಮಿಯಲ್ಲಿ ಹುಟ್ಟಬೇಕು ಅಂತ ಶಾಪ ಕೊಡ್ತಾರಂತೆ. ನೀವು ಭೂಮಿಯಲ್ಲಿ ಹುಟ್ಟಬೇಕು, ರಾಜನ ಮನೆತನದಲ್ಲಿ ಹುಟ್ಟಿದ್ರೂ ಸಹಿತ ಗೋಜೀವಿಗಳಾಗಿ ಬದುಕಬೇಕು. ನೀವು ಗೋ ಸಂಪತ್ತನ್ನು ಆರಿಸಿಕೊಂಡು ಅದರ ಅಧೀನಕ್ಕೆ ಒಳಪಟ್ಟು ಬದುಕಬೇಕು ನೀವು. ಆ ತರಹದ ಶಾಪವನ್ನು ಕೊಡ್ತೇನೆ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಅವರ ಮಡದಿಯವರಿಗೂ ಶಾಪವನ್ನು ಕೊಟ್ಟಿದ್ದಾರೆ. ಅದಿತಿಗೂ ಮತ್ತು ಸುರಭಿ ಇಬ್ಬರಿಗೂ ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ಆ ಬ್ರಹ್ಮದೇವರ ಶಾಪ, ಭಗವಂತನ ಶಾಪದಿಂದ, ಬ್ರಹ್ಮದೇವರ ಶಾಪದಿಂದ ಕಶ್ಯಪರು, ಅದಿತಿಯರು ಮತ್ತು ಸುರಭಿಯರು ಭೂಮಿಯಲ್ಲಿ ತಾವು ಜನಿಸಿದ್ದಾರೆ. ವಸುದೇವನಾಗಿ, ದೇವಕಿಯಾಗಿ, ರೋಹಿಣಿಯಾಗಿ ಹುಟ್ಟಿದ್ದಾರೆ. ಅವರ ಬಳಿ ನೀನು ಅವತಾರ ಮಾಡಬೇಕು ಅಂತ ಬ್ರಹ್ಮದೇವರು ಭಗವಂತನ ಪ್ರಾರ್ಥನೆ ಮಾಡ್ತಾರಂತೆ. ಯಾಕಂತ ಹೇಳಿದ್ರೆ ಅವರು ತಪಸ್ಸು ಮಾಡಿದ್ದಾರೆ. ಭಗವಂತನೇ ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಆದ್ದರಿಂದ ಆ ತಪಸ್ಸು ವ್ಯರ್ಥವಾಗಬಾರದು. ಅದಕ್ಕೋಸ್ಕರ ವಸುದೇವ ದೇವಕಿಯರ ಮಗನಾಗಿ ನೀನು ಅವತಾರ ಮಾಡಬೇಕು ಅಂತ ಭಗವಂತನಲ್ಲಿ ಬ್ರಹ್ಮದೇವರು ತಾವು ವಿನಂತಿ ಮಾಡಿಕೊಂಡ್ರಂತೆ. ಅಷ್ಟೇ ಅಲ್ಲ, ಅಲ್ಲಿಯೂ ಅವತಾರ ಮಾಡಬೇಕು. ಮತ್ತೊಂದು ಕಡೆಯಲ್ಲಿ ನನ್ನನ್ನು ಕುರಿತು ಇಬ್ಬರು ತಪಸ್ಸು ಮಾಡಿದ್ದಾರೆ ಅಂತ. ಯಾರು ಅಂತ ಹೇಳಿದ್ರೆ ದ್ರೋಣ ಎಂಬತಕ್ಕಂಥವರು ಧರ ಎಂಬ ತನ್ನ ಪತ್ನಿಯ ಜೊತೆಗೂಡಿ ತಪಸ್ಸು ಮಾಡಿದ್ದಾರೆ. ನನ್ನನ್ನು ತಪಸ್ಸು ಮಾಡಿದ್ದಾರೆ. ಏನ್ ತಪಸ್ಸು ಮಾಡಿದ್ದಾರೆ? ಭಗವಂತ ನನ್ನ ಮಗನಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಈಗ ಎರಡೂ ಕಡೆಯಲ್ಲಿ ನೀನು ಮಗನಾಗಿ ಪ್ರಸಿದ್ಧನಾಗಬೇಕು. ಒಂದು ಕಡೆಯಲ್ಲಿ ಯಾಕಂದ್ರೆ ಭಗವಂತನಿಗೆ ಹುಟ್ಟು ಎಂಬುದಿಲ್ಲ, ದೇವರಿಗೆ ಹುಟ್ಟು ಅಂತ ಇಲ್ಲವೇ ಇಲ್ಲ. ದೇವರ ಹುಟ್ಟು ಅಂತ ಹೇಳಿದ್ರೆ ಅವತಾರ ಮಾತ್ರ. ಅದಕ್ಕೋಸ್ಕರ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಒಂದು ಕಡೆಯಲ್ಲಿ ವಸುದೇವ ದೇವಕಿಯ ಮಗನಾಗಿಯೂ ಪ್ರಸಿದ್ಧಿಯನ್ನು ಪಡೆಯಬೇಕು. ಮತ್ತೊಂದು ಕಡೆಯಲ್ಲಿ ನೀನು ಯಾವ ದ್ರೋಣ ಮತ್ತು ಧರಾದಯ ತಪಸ್ಸವನ್ನು ಮಾಡಿದ್ದಾರೆ ಅವರಿಗೆ ನಾನು ವರವನ್ನು ಕೊಟ್ಟಿದ್ದೇನೆ. ಭಗವಂತ ಮಗನಾಗಿ ಹುಟ್ಟುತ್ತಾನೆ ಅಂತ ವರವನ್ನು ಕೊಟ್ಟಿದ್ದೇನೆ. ಆ ವರವನ್ನು ಸತ್ಯ ಮಾಡುವುದಕ್ಕೋಸ್ಕರ ಅಲ್ಲಿಯೂ ನೀನು ಆ ದ್ರೋಣ ಮತ್ತು ಧರಾದೇವಿ ತಾನು ಭೂಮಿಯಲ್ಲಿ ಹುಟ್ಟಿದ್ದಾರೆ, ಅವಳ ಮಗನಾಗಿ ನೀನು ಹುಟ್ಟಬೇಕು. ನೀನು ಮಗನಾಗಿ ಪ್ರಸಿದ್ಧಿಯನ್ನು ಹೊಂದಬೇಕು. ಅಂದ್ರೆ ಮಗನಿಂದ ಅವರಿಗೆ ಏನು ಆನಂದ ಆಗಬೇಕು, ಆ ಆನಂದವನ್ನು ಕೊಡಬೇಕು ನೀನು ಅಂತ ಹೇಳಿ ಬ್ರಹ್ಮದೇವರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಆಲಿಸಿ ಭಗವಂತ ತಾನು ಹುಟ್ಟಬೇಕು ಅಂತ ಇಚ್ಛೆಯನ್ನು ಪಡ್ತಾ ಇದ್ದಾನೆ. ಅದಕ್ಕೆ ಪೂರ್ವ ಹಿನ್ನೆಲೆಯಲ್ಲಿ ವಸುದೇವ ದೇವಕಿಯರ ವಿವಾಹದ ಮಹೋತ್ಸವ ನೆರವೇರ್ತದೆ. ವಸುದೇವ ದೇವಕಿಯರು ವಿವಾಹ ಸಂಭ್ರಮವಾಯಿತು. ಈ ಕಂಸ ವಸುದೇವ ದೇವಕಿಯರ ವಿವಾಹದ ನಂತರದಲ್ಲಿ ತಾನೇ ರಥವನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನಂತೆ. ಈ ಸಂದರ್ಭದಲ್ಲಿ ವಾಯುದೇವರು ಒಂದು ಉಪಾಯ ಮಾಡಿದ್ದರಂತೆ. ಈ ಕಂಸ ಇಷ್ಟೆಲ್ಲ ಮಾಡ್ತಾ ಹೋದ್ರೆ ಅವನನ್ನು ಕೊಲ್ಲಬೇಕಲ್ಲ. ಈ ಕಂಸನನ್ನು, ಕೃಷ್ಣನಿಂದ ಕಂಸನ ಮರಣ ಆಗಬೇಕಾಗಿದೆ. ಆದರೆ ಕಂಸ ಕೃಷ್ಣನ ಮಾವ, ಕೃಷ್ಣನ ಮಾವನಾಗಿರ್ತಕ್ಕಂತಹ ಕಂಸ ಅವನ ಹತ್ಯೆ ಕೃಷ್ಣನಿಂದ ಆಗಬೇಕಾಗಿದೆ. ಕೃಷ್ಣ ಕಂಸನನ್ನು ಕೊಲ್ಲಬೇಕಾಗಿದೆ. ಆದರೆ ಕಂಸ ಈ ತರಹವಾಗಿ ಇದ್ರೆ, ಕೃಷ್ಣನಂತ ಕಂಸನನ್ನು ಕೊಂದು ಬಿಟ್ರೆ ಒಂದು ರೀತಿಯಲ್ಲಿ ತಪ್ಪು ಅಂತ ಭಾವನೆ ಬರಬಹುದು. ನಿಜವಾಗಿಯೂ ಕಂಸ ದುಷ್ಟನೇ, ಕಾಲನೇಮಿ ಅವನು. ಆದ್ರೆ ಸಾಮಾನ್ಯ ಲೋಕದಲ್ಲಿ ಕಂಡಾಗ ಸುಮ್ಮನೆ ಕಂಸನನ್ನು ಕೊಂದು ಬಿಟ್ಟ ಅಂತ ಹೇಳಿ ಈ ತರಹವಾದ ಒಂದು ಪ್ರಚಾರ ಬರಲಿಕ್ಕೂ ಸಾಧ್ಯ ಉಂಟು. ಅದಕ್ಕೆ ಕಂಸ ಅವನನ್ನು ಕೃಷ್ಣ ಕೊಲ್ಲಬೇಕಾದ್ರೆ ಕಂಸ ಏನೋ ತಪ್ಪು ಮಾಡಿರಬೇಕು. ಆ ತಪ್ಪು ಮಾಡಿದಾಗ, ಆ ತಪ್ಪು ಜಗತ್ತಿಗೆ ಗೊತ್ತಾದಾಗ ಅಂತಹ ಕಂಸನನ್ನು ಕೃಷ್ಣ ಕೊಂದ್ರೆ ಅದು ಯೋಗ್ಯವಾಗಿರ್ತಕ್ಕಂತಹ ಸಂಹಾರ ಅಂತ ಆಗುತ್ತೆ. ಈ ನಿಟ್ಟಿನಲ್ಲಿ ವಾಯುದೇವರು ಒಂದು ಉಪಾಯವನ್ನು ಮಾಡ್ತಾರೆ. ಕಂಸನನ್ನು ಕೃಷ್ಣ ಕೊಲ್ಲಬೇಕಾದ್ರೆ ಅಂತಹ ಒಂದು ಪಾಪ ಕಾರ್ಯ ಕಂಸನಿಂದ ಆಗಬೇಕೆಂಬ ದೃಷ್ಟಿ ಇಟ್ಟುಕೊಂಡು
ಕಂಸ ಏನ್ ಮಾಡಬೇಕು, ಈ ವಸುದೇವ ದೇವಕಿಯನ್ನು ಬಂಧಿಸಬೇಕು, ತನ್ನ ತಂದೆಯನ್ನು ಬಂಧಿಸಬೇಕು, ತನ್ನ ಬಂಧು ಬಾಂಧವರನ್ನು ಬಂಧಿಸಬೇಕು, ಉಪದ್ರವವನ್ನು ಕೊಡಬೇಕು. ಈ ತರಹವಾದ ಪಾಪ ಕಾರ್ಯ ಕಂಸನಿಂದ ಆಗಬೇಕು. ಆವಾಗ ಕೃಷ್ಣ ಕಂಸನನ್ನು ಕೊಂದ್ರೆ ಅದು ಸಂಹಾರ ಯೋಗ್ಯ ಅಂತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಉಪಾಯವನ್ನು ಮಾಡ್ತಾನೆ. ವಸುದೇವ ದೇವಕಿಯರು ವಿವಾಹವಾಗಿದೆ, ರಥದಲ್ಲಿ ಕುಳಿತುಕೊಂಡಿದ್ದಾರೆ. ಕಂಸ ರಥವನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಆ ಪ್ರಸಂಗದಲ್ಲಿ ವಾಯುದೇವರು ತಾವು ಒಂದು ಮಾತನ್ನು ಹೇಳ್ತಾರಂತೆ. ಅಶರೀರವಾಣಿ ಆಗೋಗ್ಬಿಡುತ್ತೆ. ಕಂಸ, ಏನಪ್ಪ ನೀನು ವಸುದೇವ ದೇವಕಿಯರನ್ನು ಬಹಳ ಸಂತೋಷದಿಂದ ಖುಷಿಯಿಂದ ಕರ್ಕೊಂಡು ಹೋಗ್ತಾ ಇದೀಯಾ, ಆದ್ರೆ ಒಂದು ನೆನಪಿಟ್ಟುಕೋ, ಇವರಿಂದ ಹುಟ್ಟತಕ್ಕಂತ 8ನೇ ಮಗು ನಿನ್ನ ಮೃತ್ಯು ಆಗಲಿದೆ ಅಂತ ಹೇಳಿಬಿಟ್ರು. ನಮ್ಮ ಉಪನ್ಯಾಸಕರು ಹೇಳಿದಂತೆ ಈ ಭಯ ಹುಟ್ಟುವುದು ಯಾವಾಗ ಅಂತ ಹೇಳಿದಾಗ ಈ ಮರಣ ಅಂತಾದ್ರೂ ಭಯ ಹುಟ್ಟಿ ಬಿಡುತ್ತೆ. ಬೇರೆ ಯಾವುದಕ್ಕೂ ಭಯ ಪಡುವುದಿಲ್ಲ. ಸಾಮಾನ್ಯವಾಗಿ ಬಿದ್ದ ಭಯವೂ ಸಹಿತ ಅದು ಸ್ವಲ್ಪ ದಿವಸ ಮರೆಯಾಗಿ ಬಿಡುತ್ತೆ. ಯಾವುದೋ ಒಬ್ಬ ಜ್ಯೋತಿಷ್ಯರ ಹತ್ರ ಹೋಗಿ ನೀವು ನಾನು ಯಾವಾಗ ಸಾಯ್ತೇನೆ ಅಂತ ಜ್ಯೋತಿಷ್ಯರ ಹತ್ರ ಕೇಳಿದ್ರೆ, ಇಲ್ಲಪ್ಪ ಇನ್ನೊಂದು 8 ದಿವಸದ ಸಾಹಿತ್ಯ ಅಂತ ಹೇಳಿದ್ರೆ, ಆ ವ್ಯಕ್ತಿ ಎದುರಿಗಿರತಕ್ಕಂತಹ ವ್ಯಕ್ತಿ 8 ದಿವಸದಲ್ಲ ಒಂದೇ ಸತ್ತೋಗಿಬಿಡ್ತಾನೆ ಅವನು. ಯಾಕಂತ ಹೇಳಿದ್ರೆ ಅವನ ತಲೆಯಲ್ಲಿ ಅದೇ ಬಂದೇ ಬಿಡುತ್ತೆ, ನಾನು ಸಾಯ್ತೇನಂತೆ, ನಾನು ಸಾಯ್ತೇನಂತೆ, ನಾನು ಸಾಯ್ತೇನಂತೆ. ಒಂದು ಕ್ಷಣದಲ್ಲೂ ಸಹಿತ ಜ್ಯೋತಿಷರು ಹೇಳಿಬಿಟ್ಟಿದ್ದಾರೆ, ಒಂದು 8 ದಿವಸದಲ್ಲೇ ಮರಣ ಅಂತ. 8 ದಿವಸವಲ್ಲ, ಜ್ಯೋತಿಷ್ಯರು ಹೇಳಿದಾರಭ್ಯವಾಗಿ ಅವನು ಅದನ್ನೇ ವಿಚಾರ ಮಾಡ್ತಾ 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 8 ದಿವಸದಲ್ಲಿ ಬರಬೇಕಾದಂತಹ ಮರಣ ಒಂದೇ ದಿವಸದಲ್ಲಿ ಬಂದಿಬಿಡುತ್ತೆ. ಅಂದ್ರೆ ಮರಣ ಭೀತಿ ಅತ್ಯಂತ ಭಯಂಕರವಾದ ಭಯ ಅದು. ನಾವೆಲ್ಲರೂ ಸಹಿತ ರೋಗ ಬಂದಾಗ ಹೆದರುವುದು, ರೋಗಕ್ಕೆ ಹೆದರುವುದಲ್ಲ. ನಾವು ರೋಗದಿಂದ ಮರಣ ಬರುತ್ತೆ ಅಂತ ನಮ್ಗೆ ಹೆದರಿಕೆ ಆಗುತ್ತೆ ಹೊರತು ರೋಗದಿಂದ ಭಯ ಪಡುವುದಲ್ಲ ನಾವು. ಆದ್ದರಿಂದ ಭಯ, ಮರಣ ಭಯ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಕಂಸ ಅವನಿಗಂತೂ ವಿಪರೀತವಾದ ಮರಣ ಭಯ ಇತ್ತು. ಈ ಸಂದರ್ಭದಲ್ಲಿ ಅಶರೀರವಾಣಿ ಆಯಿತು, 8ನೆಯ ಗರ್ಭದಿಂದ ನನಗೆ ಮರಣ ಅಂತ ಅಶರೀರವಾಣಿ ಆಯಿತು. ಆಗ ಕಂಸ ಅವನ ಮನಸ್ಸು ತಿರುಗಿಬಿಡ್ತು. ಅವನ ಸಹಜವಾದ ಸ್ವಭಾವ ಏನಿತ್ತು ಅದು ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸ ಆಗಿಬಿಡ್ತು. ಯಾವ ಕಂಸ ತಾನು ವಸುದೇವ ದೇವಕಿಯರನ್ನು ರಥದಲ್ಲಿ ಕುಳ್ಳಿರಿಸಿ ತನ್ನ ಮೆರವಣಿಗೆ ಮಾಡ್ತಾ ಇದ್ದಾನೆ, ಅದೇ ಕಂಸ ಈ ದೇವಕಿಯ ಹೊಟ್ಟೆಯಲ್ಲಿ ಇಡ್ತಕ್ಕಂಥ ಮಗುವಿನಿಂದ ನನಗೆ ಮರಣವಾಗುತ್ತೆ ಅಂತ ವಿಷಯ ಗೊತ್ತಾಗಿಬಿಡ್ತು. ಆ ಕ್ಷಣದಲ್ಲಿ ತನ್ನ ಕತ್ತಿಯನ್ನು ತೆಗೆದು ಆ ದೇವಕಿಯನ್ನು ಕೊಲ್ಲಬೇಕು ಅಂತ ಹೊರಟು ಬಿಟ್ಟಿದ್ದಾನಂತೆ. ಆವಾಗ ವಸುದೇವ ನಾನಾ ತರಹವಾಗಿ ಅವನಿಗೆ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾನೆ. ಏನಾದರೂ ಸಹಿತ ಕಂಸ ಕೇಳಲಿಕ್ಕೆ ಹೋಗುವುದಿಲ್ಲ. ಕೊನೆಗೆ ಒಂದು ವಸುದೇವ ಆ ಕ್ಷಣದ ಆಪತ್ತಿನಿಂದ ತಾನು ಬಚಾವಾಗುವುದಕ್ಕೋಸ್ಕರ ತಾನು ಹೇಳ್ತಾನೆ, ಕಂಸ ಯಾರಿಂದ ಭಯ? ದೇವಕಿಯಿಂದ ಭಯ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ಏನು ಅಶರೀರವಾಣಿ ಆಗಿದೆ, ದೇವಕಿಯಿಂದ ಹುಟ್ಟತಕ್ಕಂತಹ ಮಕ್ಕಳಿಂದ ಮರಣ ಅಂತ ಅಶರೀರವಾಣಿ ಆಗಿದೆ. ಆದ್ರಿಂದ ದೇವಕಿಯಿಂದ ನಿನಗೆ ಭಯ ಇಲ್ಲ, ಮಕ್ಕಳಿಂದ ಭಯ ತಾನೆ. ಹಾಗಾದ್ರೆ ಏನ್ ಮಾಡಬೇಕು? ದೇವಕಿಯಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಕ್ಕಳನ್ನು ಒಪ್ಪಿಸಿ ಬಿಡ್ತೇನೆ ನಿನಗೆ ನಾನು. ಪುತ್ರಾಂ ಸಮರ್ಪಯಿಷ್ಯೇಸ್ಯ ಯತಸ್ತೆ ಅಭಯಮುತ್ಥಿತಂ, ಯತಸ್ತೆ ಭಯಮುತ್ಥಿತಂ. ಯಾರ್ಯಾರು ನಿನಗೆ ಭಯ ಕಾರಣರಾಗಿದ್ದಾರೋ ಎಲ್ಲ ಮಕ್ಕಳನ್ನು ಸಹಿತ ಒಪ್ಪಿಸಿ ಬಿಡುತ್ತೇನೆ ನನಗೆ. ಆದ್ರಿಂದ ಈ ಕ್ಷಣದ ದೇವಕಿಯನ್ನು ಬಿಟ್ಟು ಬಿಡು ನೀನು ಅಂತ. ಇದು ವಸುದೇವನ ಇಂಗಿತ. ಹಾಗಾದ್ರೆ ಮಕ್ಕಳ ಬಗ್ಗೆ ವಸುದೇವನಿಗೆ ಇಷ್ಟನೇ ಇರಲಿಲ್ಲ. ಹಾಗಾದ್ರೆ ಮಕ್ಕಳ ಬಗ್ಗೆನೂ ಅವನಿಗೆ ಒಂದು ಆಸಕ್ತಿ ಇರಲಿಲ್ಲ. ಹಾಗಾದ್ರೆ ಅಷ್ಟು ಸುಲಭವಾಗಿ ಮಕ್ಕಳನ್ನು ಒಪ್ಪಿಸಿ ಬಿಡ್ತಾನೆ ಧೈರ್ಯ ಬಿಟ್ಟು ಹೇಗೆ ಹೇಳಿಬಿಟ್ಟ ವಸುದೇವ? ತನ್ನ ಪತ್ನಿ ಬದುಕುವುದಕ್ಕೋಸ್ಕರ ಮಕ್ಕಳನ್ನೇ ಬಲಿ ಕೊಡ್ತಾನ ವಸುದೇವ. ಹಾಗಾದ್ರೆ ಅಂತ ಈ ತರಹವಾದ ವಿಚಾರ ತಲೆಯಲ್ಲಿ ಬರಬಹುದು ನಮಗೆ. ಆದರೆ ಆ ಕ್ಷಣದಲ್ಲಿ ಆ ಪ್ರಸಂಗದಲ್ಲಿ ಬರತಕ್ಕಂಥ ಆಪತ್ತಿನಿಂದ ಪರಿಹಾರ ಆಗುವುದಕ್ಕೂ, ಆಪತ್ತಿನಿಂದ ವಿಮುಖರಾಗುವುದಕ್ಕೋಸ್ಕರ, ಆಪತ್ತ ಪರಿಹಾರ ಮಾಡೋದಕ್ಕೋಸ್ಕರ ವಸುದೇವ ಈ ಮಾತನ್ನು ಹೇಳ್ತಾನೆ ಅಷ್ಟೇ. ಹೊರತು ವಸುದೇವ ಮನಸ್ಸಲ್ಲಿ ತನ್ನ ಪತ್ನಿ ಉಳಿಯಬೇಕು, ಮಕ್ಕಳು ಸಾಯಬೇಕು ಎಂಬತಕ್ಕಂಥ ಇಚ್ಛೆ ಇರಲಿಲ್ಲ. ಆ ಕ್ಷಣದ ಇಲ್ಲದೆ ಕತ್ತಿಯನ್ನು ಕೊಂದೇ ಬಿಡ್ತಾನೆ ದೇವಕಿಯನ್ನು ಕಂಸ. ಅವನಿಗೇನು ಅದರಲ್ಲಿ ಭಯನೇ ಇಲ್ಲ, ಕನಿಕರವೇ ಇಲ್ಲ ಅವನಿಗೆ. ಕಣ್ಣದ ನಮ್ಮ ಈಗಿನ ಭಾಷೆ ಕಣ್ಣದ ರಕ್ತವೇ ಇಲ್ಲ ಅವನಿಗೆ. ಅಂತಹ ಮನುಷ್ಯ ಅವನು.
ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಬರತಕ್ಕಂಥ ಆಪತ್ತನ್ನು ಪರಿಹಾರ ಮಾಡೋದಕ್ಕೋಸ್ಕರ ವಸುದೇವ ಹೇಳ್ತಾನೆ, ಮಕ್ಕಳನ್ನು ಕೊಟ್ಟು ಬಿಡ್ತೇನೆ ನಿನಗೆ ನಾನು, ದೇವಕಿಯನ್ನು ಕೊಲ್ಲಬೇಡ ನೀನು ಅಂತ ಹೇಳ್ತಾನೆ. ಮನಸ್ಸಲ್ಲಿ ಇನ್ನೊಂದು ಆಲೋಚನೆ ಇತ್ತು, ಭಾಗವತದಲ್ಲಿ ಹೇಳ್ತಾರೆ ಅದನ್ನು, ಏನಂತ ಹೇಳಿದ್ರೆ ಮಕ್ಕಳನ್ನು ಕೊಟ್ಟು ಬಿಡ್ತೇನೆ ಅಂತ ಹೇಳಿದ ವಸುದೇವ. ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನನಗೆ ಮಕ್ಕಳು ಹುಟ್ಟಿದರೆ ತಾನೇ ಹುಟ್ಟಿದ ಮಕ್ಕಳನ್ನು ಕಂಸ ಕೊಲ್ಲುವುದು. ಒಂದು ವೇಳೆ ನನಗೆ ಮಕ್ಕಳೇ ಹುಟ್ಟದಿದ್ರೆ ಈ ಸಮಸ್ಯೆನೇ ಇಲ್ಲ, ಮಕ್ಕಳೇ ಹುಟ್ಟದೇ ಇದ್ರೆ ಈ ಸಮಸ್ಯೆನೇ ಇಲ್ಲ. ಸರಿ, ಮಕ್ಕಳು ಹುಟ್ಟಿದ್ರು ಅಂತ ಆದರೂ ಸಹಿತ ಮಕ್ಕಳು ಹುಟ್ಟೋ ಹೊತ್ತಿ ಕಂಸ ಸತ್ತೋಗಿ ಬಿಟ್ರೆ ಆ ಪ್ರಸಂಗನೇ ಬರುವುದಿಲ್ಲ. ಕಂಸನ ಈ ಮಕ್ಕಳಿಂದ ಸಾಯೋ ಪ್ರಸಂಗನೇ ಬರುವುದಿಲ್ಲ. ಅಥವಾ ಹುಟ್ಟುವ ಮಕ್ಕಳಿಂದಲೇ ಕಂಸ ಸತ್ತೋಗಿ ಬಿಟ್ರೆ ಈ ಪ್ರಸಂಗನೇ ಬರುವುದಿಲ್ಲ. ಇಷ್ಟೆಲ್ಲ ವಿಚಾರವನ್ನು ಮಾಡಿ ಕೊನೆಗಿನ ಪ್ರಸಂಗ ಏನು, ಕಂಸನನ್ನು ಮಕ್ಕಳು ಕೊಲ್ತಾರೆ ಅಂತ ಪ್ರಸಂಗ ಬಂದ್ರೆ, ಅಥವಾ ಕಂಸನಿಂದ ಮಕ್ಕಳಿಗೆ ಸಾವು ಬರುತ್ತೆ ಪ್ರಸಂಗ ಬಂದ್ರೆ, ಅದು ವಿಧಿ ಬರಹ ಅಷ್ಟೇ, ನಾವೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇಷ್ಟೆಲ್ಲ ವಿಚಾರವನ್ನು ಮಾಡಿ 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 ವಸುದೇವ ಕಂಸನಿಗೆ ಹೇಳ್ತಾನೆ, ಮಕ್ಕಳನ್ನು ಅರ್ಪಣೆ ಮಾಡ್ತೇನೆ ನಾನು ಅಂತ ಹೇಳಿ, ಕೊಡ್ತೇನೆ ನಿನಗೆ ಅಂತ. ಆವಾಗ ಕಂಸನಿಗೆ ಸಮಾಧಾನ ಆಯ್ತಂತೆ. ದೇವಕ್ಕೆ ಮಕ್ಕಳನ್ನು ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾನೆ ವಸುದೇವ, ಆದ್ದರಿಂದ ನನಗೆ ಸಮಸ್ಯೆ ಇಲ್ಲ ಅಂತ ಹೇಳಿ ತಾನು ವಸುದೇವ ದೇವಕಿಯರನ್ನು ಬಿಟ್ಟುಬಿಟ್ಟಿದ್ದಾನೆ. ವಸುದೇವ ದೇವಕಿಯರು ಅವರನ್ನು ಬಿಟ್ಟಿದ್ದಾನೆ. ಅಂತಹ ವಸುದೇವ ದೇವಕಿಯರಲ್ಲಿ ಭಗವಂತ ಹುಟ್ಟಬೇಕು. ಹುಟ್ಟುವ ಪೂರ್ವದಲ್ಲಿ ಮೊದಲಿಗೆ ಕೀರ್ತಿಮಾನ್ ಎಂಬ ಮಗ ಹುಟ್ಟಿದಂತೆ. ಕೀರ್ತಿಮಂತಂ ಪ್ರಥಮಜಂ ಅಂತ ಹೇಳ್ತಾರೆ. ಮಗ ಹುಟ್ಟಿದ. ಆ ಮಗನು ಹುಟ್ಟಿದ ಕೂಡಲೇ ವಸುದೇವ ತಾನು ಕಂಸನ ಬಳಿ ಕೊಟ್ಟಿದ್ದಾನೆ ಆ ಮಗುವನ್ನು. ಕಂಸನಿಗೆ ಭಾರಿ ಸಂತೋಷ ಆಯ್ತಂತೆ. ಎಷ್ಟು ಪ್ರಾಮಾಣಿಕ ವಸುದೇವ! ಕೊಟ್ಟ ಮಾತಿನಂತೆ ತನ್ನ ಮಗುವನ್ನು ಒಪ್ಪಿಸಿಬಿಟ್ಟಿದ್ದಾನೆ, ಪ್ರಥಮ ಪುತ್ರನನ್ನು. ಕಂಸನ ಮನಸ್ಸಲ್ಲಿ ಬದಲಾವಣೆ ಆಯ್ತಂತೆ. ಬೇಡ, ಈ ಮಗುವನ್ನು ನಾನು ತಗೊಂಡು ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಶಾಪ ಏನು, 8ನೆಯ ಮಗುವಿನಿಂದ ಮೃತ್ಯು ಅಂತ ಶಾಪ. ಆದ್ದರಿಂದ ಈ ಮಗುವಿನಿಂದ ನನಗೇನು ಮರಣ ಇಲ್ಲ. ಆದ್ರಿಂದ ವಸುದೇವನಿಗೆ ಹೇಳ್ತಾನಂತೆ, ಈ ಮಗುವನ್ನು ತಗೊಂಡು ಹೋಗು, ನೀನು ಪರವಾಗಿಲ್ಲ, ಬಹಳ ಪ್ರಾಮಾಣಿಕವಾಗಿದ್ಯಪ್ಪ ನೀನು, ಮಗನ ತಗೊಂಡು ಹೋಗು ಅಂತ ಹೇಳಿ. ವಸುದೇವನಿಗೆ ಗೊತ್ತು, ಈ ಸಂಚಾರ ಮನುಷ್ಯನ ಏನು ಮಾಡ್ತಾನೆ ಮರುಕ್ಷಣದಲ್ಲಿ ಗೊತ್ತಾಗುದಿಲ್ಲ. ಈ ಭಯೋತ್ಪಾದಕರ ಕೈಯಲ್ಲಿ ಸಿಕ್ಕಿ ಬಿದ್ದು ನಾವು ಒಂದು ವೇಳೆ ಭಯೋತ್ಪಾದಕ ಹೋಗಪ್ಪ ಅಂತ ಹೇಳಿದ್ರೆ ನಮ್ಗೆ ಸಮಾಧಾನ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಹೊತ್ತಲ್ಲಿ ಗುಂಡು ಬಿಡ್ತಾನೆ ಹೇಳಿರುವುದಿಲ್ಲ ನಾನು. ಹಾಗೆ ಇದು ಮಹಾ ಭಯೋತ್ಪಾದಕ ಕಂಸ ಏನು, ಆ ಕಂಸ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ವಸುದೇವನಿಗೆ ಬಹಳ ಸಂಶಯ ಬಂದುಬಿಡ್ತು. ಏನೋ ಹೇಳಿದ ಅಂತ ಹೇಳಿದ್ರೆ ನಾವೇನು ಮಗುವನ್ನು ಬಿಟ್ಟೇ ಬಿಡ್ತಾನೆ ಅಂತ ಗ್ಯಾರಂಟಿ ಇಲ್ಲ ಅಂತ ಮನಸ್ಸನ್ನು ಇಟ್ಟುಕೊಂಡೇ ವಸುದೇವ ತಾನು ಹಿಂದೆ ಹೊರಟಿದ್ದಾನಂತೆ. ಇಲ್ಲಿ ಬಹಳ ಒಂದು ಸುಂದರವಾದ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ವಸುದೇವ ಕಂಸನಿಗೆ ಪುತ್ರಾನ್ ಸಮರ್ಪಿಷ್ಯೇಸ್ಯಾಹ ಯತಸ್ಥೇ ಭಯಮುತ್ಥಿತಂ ಅಂತ ಹೇಳ್ತಾನೆ. ಎಲ್ಲ ಮಕ್ಕಳನ್ನು ಒಪ್ಪಿಸಿ ಬಿಡ್ತೇನೆ, ಯಾರಿಂದ ನಿಮಗೆ ಭಯ ಉಂಟೋ ಎಲ್ಲ ಮಕ್ಕಳನ್ನು ಒಪ್ಪಿಸಿ ಬಿಡ್ತೇನೆ ಅಂತ ವಸುದೇವ ತಾನು ಕಂಸನಿಗೆ ಹೇಳ್ತಾನೆ. ಮೊದಲನೇ ಮಗುವನ್ನು ತಾನು ಒಪ್ಪಿಸಿದ. ಅಲ್ಲಿ ಹೇಳ್ಬೇಕಾದ್ರೆ ಭಾಗವತ ಹೇಳ್ತಾರೆ, ಅಂಧೃತಾತ್ ಅತಿ ವಿಫಲಹ ಅಂತ ಹೇಳಿ. ಬಹಳ ಪ್ರಾಮಾಣಿಕ ವಸುದೇವ. ಅಂಧೃತಾತ್ ಅತಿ, ಸುಳ್ಳು ಹೇಳುವುದಂದ್ರೆ ಅತ್ಯಂತ ಭಯ ವಸುದೇವನಿಗೆ. ಸುಳ್ಳು ಹೇಳುವವನೇ ಅಲ್ಲ ಅವನು ವಸುದೇವ. ಅಂತಹ ವಸುದೇವ ತನ್ನ ಮೊದಲನೇ ಮಗುವನ್ನು ಕೊಟ್ಟು ಬಿಟ್ಟ ಅಂತ ಅಲ್ಲಿ ಭಾಗವತದಲ್ಲಿ ಹೇಳ್ತಾರೆ. ನಮಗೆ ಬರತಕ್ಕಂತಹ ಒಂದು ಸಂಶಯ ಏನು ಅಂತ ಹೇಳಿದ್ರೆ, ಅಷ್ಟು ಪ್ರಾಮಾಣಿಕ ವಸುದೇವ ಪುತ್ರರನ್ನು ಎಲ್ಲರನ್ನು ಒಪ್ಪಿಸಿ ಬಿಡ್ತೇನೆ ಅಂತ ಮಾತನ್ನು ಕೊಟ್ಟು ಬಿಟ್ಟಿದ್ದಾನೆ. ಹಾಗಾದ್ರೆ ಕೃಷ್ಣನನ್ನು ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಕೃಷ್ಣನನ್ನು ಕಂಸನಿಗೆ ಒಪ್ಪಿಸದೇನೆ ರಾತ್ರೋರಾತ್ರಿ ಕೃಷ್ಣನ ಎತ್ತುಕೊಂಡು ಬೇರೆ ಕಡೆ ಹೋಗಿಬಿಟ್ಟಿದ್ದಾನೆ ವಸುದೇವ. ಹಾಗಾದ್ರೆ ಮೋಸ ಅಲ್ವಾ ಇದು? ಹಾಗಾದ್ರೆ ಎಲ್ಲಾ ಮಕ್ಕಳನ್ನು ಕಂಸನಿಗೆ ಕೊಟ್ಟು ಬಿಡ್ತಾರೆ, ಒಪ್ಪಿಸಿ ಬಿಡ್ತೇನೆ ಅಂತ ಹೇಳಿದಕ್ಕಂತಹ ಆ ವಸುದೇವ 6 ಮಕ್ಕಳನ್ನು ಒಪ್ಪಿಸಿದ. 6 ಮಕ್ಕಳನ್ನು ಕೊಂದುಬಿಟ್ಟ ಕಂಸ. 7ನೇ ಮಗು ಬಲರಾಮ,
ಅದು ಬೇರೆ ಕಡೆ ಹೋಗಿಬಿಟ್ಟಿದೆ, ಸಿಟ್ಟು ಹುಟ್ಟಿ ಬಿಟ್ಟಿದೆ. 8ನೇ ಮಗು ಕೃಷ್ಣ ಹುಟ್ಟಿದ ಕೂಡಲೇ ವಸುದೇವ ಕೃಷ್ಣನನ್ನು ಅದೇ ರಾತ್ರಿಯಲ್ಲಿ ಕರ್ಕೊಂಡು ಅಂದೋಗಕ್ಕೆ ಹೋಗಿಬಿಟ್ಟಿದ್ದಾನೆ. ಹಾಗಾದ್ರೆ ಸುಳ್ಳು ಹೇಳಿಲ್ಲ ಕೃಷ್ಣ ವಸುದೇವ. ಹಾಗಾದ್ರೆ ಅದೇ ಭಾಗವತ ಹೇಳ್ತಾರೆ, ಅನೃತ ಅತಿ ವಿಫಲ ಅಂತ ಭಾಗವತ ಹೇಳ್ತಾ ಇದ್ದಾರೆ. ವಸುದೇವ ಸುಳ್ಳು ಹೇಳುವನೇ ಅಲ್ಲ, ಸುಳ್ಳು ಹೇಳುವುದ್ರೆ ಅತ್ಯಂತ ಭಯ ಅವನಿಗೆ ಅಂತ. ಅದೇ ವಸುದೇವ ತಾನು ಅತ್ಯಂತ ರಾತ್ರೋರಾತ್ರಿಯಲ್ಲಿ ಕೃಷ್ಣನನ್ನು ಎತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಸತ್ಯವಂತರಾದಂತ ವಸುದೇವ ಇಂತಹ ಕೃತ್ಯವನ್ನು ಮಾಡಬಹುದೇ ಹಾಗಾದ್ರೆ ಅಂತ ಸಾಮಾನ್ಯ ಬರತಕ್ಕಂತಹ ಸಂದೇಹ. ಅದಕ್ಕೆ ಒಂದು ಸಮಾಧಾನ ಅಂತ ಹೇಳಿದ್ರೆ, ಭಗವಂತನ ಮಾತು, ಆ ಭಗವಂತನ ಮಾತಿನ ಮುಂದೆ ಬೇರೆ ಯಾರ ಮಾತು ಸಹಿತ ಸ್ವೀಕಾರ ಅರ್ಹ ಅಲ್ಲವೇ ಅಲ್ಲ. ಅದು ಕೃಷ್ಣ ಹೇಳಿದ್ದು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ. ಆದ್ರಿಂದ ಕಂಸನ ಮಾತಿನಕ್ಕಿಂತ ಕೃಷ್ಣನ ಮಾತಲ್ಲಿ ಅಷ್ಟೋ ತೂಕ ಇದೆ. ಯಾಕಂದ್ರೆ ಕಂಸ ದೈತ್ಯ, ಅವನು. ಕೃಷ್ಣ ಸಾಕ್ಷಾತ್ ಸರ್ವೋತ್ತಮ ಭಗವಂತ. ಅಂತಹ ಭಗವಂತನ ಮಾತು, ಕೃಷ್ಣನ ಮಾತು, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿದಾಗ ವಸುದೇವ ಅವನನ್ನು ಕರೆದುಕೊಂಡು ಹೋಗದೇ ಇದ್ರೇನೆ ದೊಡ್ಡ ಪಾಪ ಅದು. ಯಾಕಂದ್ರೆ ಭಗವಂತನ ಮಾತಿಗೆ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗುತ್ತೆ. ಆದ್ದರಿಂದ ಆ ಭಗವಂತನ ಮಾತಿಗೆ ಮನ್ನಣೆ ಕೊಟ್ಟು ವಸುದೇವ ತಾನು ಕೃಷ್ಣನನ್ನು ರಾತ್ರಿ ಹೊತ್ತು ಕರ್ಕೊಂಡು ಹೋದ ಹೊರತು ಮೋಸ ಮಾಡಿದ ಕರ್ಕೊಂಡು ಹೋದದ್ದಲ್ಲ ಅಂತ. ಅಥವಾ ಅಲ್ಲಿ ಪುತ್ರಾನ್ ಸಮರ್ಪಯಿಷ್ಯೇಸ್ಯಾಹ ಯತಸ್ತೆ ಭಯಮುತ್ಥಿತಂ ಅಂತ ಹೇಳ್ತಾರೆ. ಅಲ್ಲಿ ಸಂಸ್ಕೃತ ಶಾಸ್ತ್ರ ಕೋಶದಲ್ಲಿ ಅದು ಬಹಳ ವೈಶಿಷ್ಟ್ಯ ನಾವು ತಿಳ್ಕೋಬಹುದು. ನಾವು ಅದನ್ನು ಬೇರೆ ಯಾವುದೇ ಒಂದು ಭಾಷೆಯಲ್ಲಿ ಈ ತರಹ ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ಸಂಸ್ಕೃತದಲ್ಲಿ ಮಾತ್ರ ಈ ಶಬ್ದವನ್ನು ನಾವು ಬಹಳ ವ್ಯತ್ಯಾಸ ಮಾಡಬಹುದು. ನಾವು ಏನು ಹೇಳಿದ್ದಾರೆ ಅಲ್ಲಿ, ಯತಸ್ಥೇ ಭಯಮುತ್ಥಿತಂ ಅಂತ ಹೇಳ್ತಾರೆ. ಅಲ್ಲಿ ಪದಚ್ಛೇದ ಹೇಗೂ ಮಾಡಬಹುದು. ಯತಸ್ಥೇ ಭಯಮುತ್ಥಿತಂ, ಯತಃ ತೇ ಭಯಂ ಉತ್ಥಿತಂ. ಯಾರಿಂದ ನಿಮಗೆ ಭಯ ಉಂಟೋ ಅವರನ್ನು ನಾನು ಕಳಿಸಿಕೊಡ್ತೇನೆ ಅಂತ ಹೇಳಿ, ಕೊಟ್ಟು ಬಿಡ್ತೇನೆ ನಿಮಗೆ ಅಂತ ಹೇಳಿ. ಅಥವಾ ಯತಃ ತೇ ಅಭಯಮುತ್ಥಿತಂ, ಯತಸ್ಥೇ ಭಯಮುತ್ಥಿತಂ. ಯಾರಿಂದ ನಿನಗೆ ಅಭಯ ಉಂಟೋ ಅವರನ್ನು ನಾನು ಕೊಟ್ಟು ಬಿಡ್ತೇನೆ ಅಂತ ಈ ತರ ಅವರಿಗೆ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ. ಈಗ ವಸುದೇವ ತಾನು ಏನು ಹೇಳಿದ್ದ ಕಂಸನ ಬಳಿ ಅಂತ ಹೇಳಿದ್ರೆ, ಪುತ್ರಾನ್ ಸಮರ್ಪಿಷ್ಯೇಸ್ಯಾಹ ಯತಸ್ಥೇ ಭಯಮುತ್ಥಿತಂ. ಯಾರಿಂದ ನಿನಗೆ ಭಯವೂ ಇಲ್ಲವೋ ಅಂತಹ, ಯಾರಿಂದ ನಿನಗೆ ಭಯ ಉಂಟೋ ಅವನನ್ನು ಕೊಡುವುದಿಲ್ಲ ನಾನು. ಯಾರಿಂದ ನಿನಗೆ ಭಯ ಇಲ್ಲವೋ ಅಂತಹ ಮಕ್ಕಳನ್ನು ಕೊಡ್ತೇನೆ ನಾನು. ಯತಸ್ಥೇ ಭಯಮುತ್ಥಿತಂ ಪುತ್ರಾನ್ ಸಮರ್ಪಯಿಷ್ಯೇಸ್ಯಾಹ ಯತಸ್ಥೇ ಅಭಯಮುತ್ಥಿತಂ. ಯಾರಿಂದ ನಿನಗೆ ಭಯ ಇಲ್ಲವೋ ಆ ಮಕ್ಕಳನ್ನು ಕೊಡ್ತೇನೆ ನಾನು ಅಂತ ಹೇಳಿ. ಕಂಸನಿಗೆ ಭಯ ಇದ್ದದ್ದು ಯಾವುದು, ಅಶರೀರವಾಣಿ ಆದದ್ದು ಏನು ಅಂತ ಹೇಳಿದ್ರೆ, 8ನೆಯ ಮಗುವಿನಿಂದ ನಿನಗೆ ಮರಣ ಅಂತ ಹೇಳಿ. ಹಾಗಾದ್ರೆ ಕಂಸನ ತಲೆಯಲ್ಲಿದ್ದದ್ದು ಯಾವುದು, 8ನೆಯ ಮಗು. ಈ ದೇವಕಿಯಲ್ಲಿ ಹುಟ್ಟತಕ್ಕಂಥ 8ನೆಯ ಮಗು, ಅದರಿಂದ ಭಯ ಕಂಸನಿಗೆ. ಯಾಕಂದ್ರೆ ಅಶರೀರವಾಣಿ ಹಾಗೆ ಆದದ್ದು, 8ನೆಯ ಮಗುವಿನಿಂದ ಮರಣ ಅಂತ ಹೇಳಿ. ಆದ್ದರಿಂದ ಕಂಸನಿಗೆ ಭಯ ಇದ್ದದ್ದು ಆ 8ನೆಯ ಮಗುವಿನಿಂದ ಹೊರತು ಉಳಿದ ಮಕ್ಕಳಿಂದ ಭಯ ಇರಲೇ ಇಲ್ಲ ಕಂಸನಿಗೆ. ವಸುದೇವ ಹೇಳಿದ್ದೇನಂತ ಹೇಳಿದ್ರೆ, ಯಾವ ಮಕ್ಕಳಿಂದ ನಿನಗೆ ಭಯ ಇಲ್ಲವೋ ಆ ಮಕ್ಕಳನ್ನು ಒಪ್ಪಿಸಿ ಬಿಡ್ತೇನೆ ಅಂತ ಹೇಳಿಬಿಟ್ಟಿದ್ದೆ. ಯತಃ ತೇ ಅಭಯಂ ಪುತ್ರ ಸಮರ್ಪಯಿಷ್ಯೇಸ್ಯಾಹ. ಯಾವ ಮಕ್ಕಳಿನಿಂದ ಭಯ ಇಲ್ಲವೋ ಆ ಎಲ್ಲ ಮಕ್ಕಳನ್ನು ಒಪ್ಪಿಸಿ ಬಿಡ್ತೇನೆ ಅಂತ ಹೇಳಿ. ಆ ಪ್ರಥಮ ಪುತ್ರನಿಂದಾಗಲಿ, ದ್ವಿತೀಯ ಪುತ್ರನಿಂದಾಗಲಿ, ತೃತೀಯ ಪುತ್ರನಿಂದಾಗಲಿ, ಚತುರ್ಥ ಪುತ್ರನಿಂದಾಗಲಿ, ಪಂಚಮ ಪುತ್ರನಿಂದಾಗಲಿ, ಷಷ್ಠ ಪುತ್ರ, 6 ಮಕ್ಕಳಿಂದ ಕಂಸನಿಗೆ ಏನೂ ಭಯ ಇರಲಿಲ್ಲ. ಆ ಮಕ್ಕಳನ್ನು ವಸುದೇವ ಕಂಸನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ಭಯ ಇದ್ದದ್ದು ಯಾರಿಂದ, ಕೃಷ್ಣನಿಂದ, 8ನೆಯ ಮಗುವಿನಿಂದ. ಬೇರೆ ಮಗು 7ನೇ ಮಗು ಬೇರೆ ಕಡೆ ಹೋಗಿಬಿಟ್ಟಿದೆ. ಅದು ಬಲರಾಮ ರೋಹಿಣಿಯ ಗರ್ಭ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅದನ್ನು ಇವರು ಗರ್ಭಸ್ರಾವ ತಿಳ್ಕೊಂಡ್ಬಿಟ್ಟಿದ್ದಾರೆ, ಭ್ರಮೆ ಒಳಗಾಗಿಬಿಟ್ಟಿದ್ದಾರೆ. 8ನೆಯ ಮಗು ಕೃಷ್ಣ, ಅವನಿಂದ ಭಯ ಉಂಟಾದದ್ದು ಕಂಸನಿಗೆ. ಆ ಕೃಷ್ಣನನ್ನು ಒಪ್ಪಿಸ್ತೇನೆ ಅಂತ ವಸುದೇವ ಹೇಳಲೇ ಇಲ್ಲ. ಯಾರಿಂದ ನನಗೆ ಭಯ ಉಂಟೋ ಅವ್ರನ್ನ ಒಪ್ಪಿಸ್ತೇನೆ ಅಂತ ಹೇಳಲಿಲ್ಲ. ಯಾರಿಂದ ಭಯ ಇಲ್ಲೋ ಅವ್ರನ್ನ ಒಪ್ಪಿಸ್ತೇನೆ ಅಂತ ಹೇಳಿದ್ದು. ಆದ್ರಿಂದ ಕೃಷ್ಣನಿಂದ ಭಯ ಕಂಸನಿಗೆ, ಕೃಷ್ಣನನ್ನು ಒಪ್ಪಿಸ್ತೇನೆ ಅಂತ ವಸುದೇವ ಹೇಳಿದ್ದ ಅಲ್ವೇ ಅಲ್ಲ. ವಸುದೇವ ಹೇಳಿದ್ರೆ ಆವಾಗ ವಸುದೇವ ಸುಳ್ಳು ಹೇಳಿದ ಅಂತ ಹೇಳ್ಬೋದಾಗಿತ್ತು. ಆದರೆ ಕೃಷ್ಣನನ್ನು ಒಪ್ಪಿಸ್ತೇನೆ ಅಂತ ವಸುದೇವ ಹೇಳಲೇ ಇಲ್ಲ. ಯತಃ ತೇ ಅಭಯಮುತ್ಥಿತಂ
ತಾನು ಪುತ್ರನ ಸಮರ್ಪಿಷ್ಯೆ ಅಂತ ಹೊರತು ಯಾರಿಂದ ನನಗೆ ಭಯ ಉಂಟೋ ಅವರನ್ನು ಒಪ್ಪಿಸ್ತೇನೆ ಅಂತ ನಾವು ಕೃಷ್ಣ ಹೇಳಲೇ ಇಲ್ಲ, ವಸುದೇವ ಹೇಳಲೇ ಇಲ್ಲ. ಅಂತಹ ವಸುದೇವ ಮಗನನ್ನು ಒಪ್ಪಿಸ್ತಾನೆ. ಕಂಸ ಬಿಟ್ಟು ಬಿಟ್ಟ. ವಸುದೇವನಿಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಆ ಸಂದರ್ಭ ನಾರದರು ಬಂದರು. ನಾರದರು ಇದೇ ಕೆಲಸವನ್ನು ಮಾಡುವವರು. ಅಂದ್ರೆ ನಾರದರ ಸಾತ್ವಿಕವಾಗಿರ್ತಕ್ಕಂತಹ ಕ್ರಿಯೆ ಅವರದ್ದು. ಏನಂತ ಹೇಳಿದ್ರೆ, ಕಂಸನನ್ನು ಹೀಗೆ ಬಿಟ್ಟು ಬಿಟ್ರೆ ಅದೇ ತರಹವಾದ ಆ ಪಾಪದ ಕೊಡ ತುಂಬುವುದಿಲ್ಲ. ಅದು ಆ ಕಂಸನ ಪಾಪದ ಕೊಡ ತುಂಬಬೇಕು. ಹಾಗಾದ್ರೆ ಆ ಕಂಸನಲ್ಲಿ ಆ ಒಂದು ವೈರವನ್ನು ಬೆಳೆಸಬೇಕು, ಮತ್ತಷ್ಟು ದೇವತೆಗಳಲ್ಲಿ ವೈರವನ್ನು ಬೆಳೆಸಬೇಕು. ಅದಕ್ಕೋಸ್ಕರ ನಾರದ ಬಂದಿದ್ದಾರೆ. ಬಂದು ಹೇಳ್ತಾರೆ, ಕಂಸ ಏನು ಮಾಡಿದೆ ನೀನು? ಇಲ್ಲ ನಾರದರೆ, ಬಹಳ ನನಗೆ ವಸುದೇವನ ಆ ಒಂದು ವ್ಯಕ್ತಿತ್ವವನ್ನು ಕೊಂಡು ಬಹಳ ಸಂತೋಷ ಆಗಿಬಿಡ್ತು ನಮಗೆ. ಅದಕ್ಕೋಸ್ಕರ ಆ ಮಗುವನ್ನು ಒಪ್ಪಿಸಿಬಿಟ್ಟೆ ಅವರಿಗೆ. ಏನು ಮೂಲಕ ಕೆಲಸವನ್ನು ಮಾಡಿದೆಯಪ್ಪ ನೀನು? ಅವರೆಲ್ಲ ಯಾರು ಗೊತ್ತಾ? ಅವರೆಲ್ಲರೂ ಸಹಿತ ನಿನ್ನ ವೈರಿಗಳು. ವಸುದೇವ ಆಗಿರಬಹುದು, ದೇವಕಿ ಆಗಿರಬಹುದು, ಎಲ್ಲರೂ ಸಹಿತ ನಿನ್ನ ಶತ್ರುಗಳಾಗಿದ್ದಾರೆ. ನೀವೆಲ್ಲರೂ ದೈತ್ಯರಾಗಿದ್ದೀರಿ, ಅವರೆಲ್ಲ ನಿಮ್ಮ ಶತ್ರುಗಳಾಗಿದ್ದಾರೆ. ಆದ್ದರಿಂದ ಅವರ ವಿರೋಧವನ್ನು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಎಂದೂ ಸಹಿತ ಅವರನ್ನು ನಂಬಬೇಡ ನೀನು ಅಂತ ಹೇಳಿ ಇಷ್ಟು ಮಾತನ್ನು, ಇಷ್ಟು ಬೆಂಕಿಯ ಕಿಡಿ ಅಂತ ಹೇಳ್ತೇವೆ ನೋಡಿ, ಆ ಕಿಡಿ ಹಚ್ಚಿ ಹೋಗಿಬಿಟ್ರು ನಾರದ. ಕಂಸನಿಗೆ ಯಥಾ ಪ್ರಕಾರ ಸಿಟ್ಟು ಬಂದು ಬಿಡ್ತು. ಅವನ ಒಳಗೆ ಇರತಕ್ಕಂಥ ಸ್ವಭಾವ ಮತ್ತೆ ಪುಟಿದು ಎದ್ದು ಬಿಟ್ಟಿದೆ. ಮತ್ತೆ ಕಂಸ ತಾನು ವಸುದೇವ ದೇವಕಿಯನ್ನು ಬಂಧನದಲ್ಲಿಟ್ಟಿದ್ದಾನೆ, ತನ್ನ ಬಂಧು ಬಾಂಧವರು ಬಂಧನವಿಟ್ಟಿದ್ದಾನೆ, ತನ್ನ ತಂದೆಯನ್ನು ಬಂಧನವಿಟ್ಟು ಬಿಟ್ಟಿದ್ದಾನೆ. ಇಂತಹ ಕೆಲಸವನ್ನು ತನ್ನ ಕಂಸವನ್ನು ಮಾಡಿದ್ದಾನೆ. ಈ ಕಡೆಯಲ್ಲಿ ಭಗವಂತ ತಾನು ಅವತಾರ ಮಾಡಬೇಕೆಂಬ ದೃಷ್ಟಿ ಇಟ್ಟುಕೊಂಡು ದುರ್ಗಾದೇವಿಗೆ ತನ್ನ ಆಜ್ಞೆಯನ್ನು ಮಾಡಿಬಿಟ್ಟಿದ್ದ. ದುರ್ಗಾದೇವಿ ತಾನು ಕೆಲಸವನ್ನು ಮಾಡ್ತಾ ಇದ್ದಾಳೆ. ದೇವಕಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ, ಪ್ರವೇಶ ಮಾಡಿರತಕ್ಕಂತಹ ಶೇಷದೇವರನ್ನು ಸೆಳೆದು ರೋಹಿಣಿಯ ಗರ್ಭದಲ್ಲಿ ತಾನು ಇಟ್ಟುಬಿಟ್ಟಿದ್ದಾಳೆ. ಈ ಕಡೆಯಲ್ಲಿ ಭಗವಂತ ತಾನು ಅವತಾರ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ. ದೇವಕಿಯಲ್ಲಿ ವಸುದೆಯನ್ನು ಪ್ರವೇಶ ಮಾಡಿ ತನ್ನ ಮೂಲಕ ದೇವಕಿಯಲ್ಲಿ ಪ್ರವೇಶ ಮಾಡಿದಂತೆ ಭಗವಂತ. ಆ ಭಗವಂತ ಯಾವಾಗ ದೇವಕಿಯಲ್ಲಿ ಪ್ರವೇಶ ಮಾಡಿದವೋ ಆ ಸಂದರ್ಭದಲ್ಲಿ ದೇವಕಿಯಲ್ಲಿ ಅತ್ಯಂತ ಒಳ್ಳೆ ಬೆಳಕು ಅಂತೆ, ಒಳ್ಳೆ ಕಾಂತಿ ಮೂಡಿ ಬಂತಂತೆ. ಇಡೀ ಸೆರೆಮನೆ ಬೆಳಗುತ್ತಾ ಇತ್ತಂತೆ, ಅಷ್ಟು ದೊಡ್ಡ ಕಾಂತಿ. ಸಾಮಾನ್ಯ ಅಲ್ಲ, ಮಹಾನುಭಾವರು, ಜ್ಞಾನಿಗಳು ಒಂದು ತಾಯಿಯ ಹೊಟ್ಟೆಯಲ್ಲಿ ಬಂದಾಗ, ಗರ್ಭದಲ್ಲಿ ನಿಂತಾಗ ಆ ತಾಯಿಯಲ್ಲಿ ಎಷ್ಟು ಕಾಂತಿ ಬರುತ್ತೆ. ಹಾಗಾದ್ರೆ ಒಬ್ಬ ಮಹಾನುಭಾವರು, ಭಗವದ್ಭಕ್ತರು, ಜ್ಞಾನಿಗಳು ಒಬ್ಬ ಗರ್ಭಿಣಿಯ ಗರ್ಭದಲ್ಲಿ ನಿಂತಾಗ ಆ ಗರ್ಭಿಣಿ ಸ್ತ್ರೀಯಲ್ಲಿ ವರ್ಚಸ್ಸು ಬರಬೇಕಾದರೆ ಸಾಕ್ಷಾತ್ ಭಗವಂತ ಸರ್ವಲೋಕಾಧಿಪತಿ ಅವನು ಯಶೋದೆಯಲ್ಲಿ ತಾನು ನಿಂತಿದ್ದಾನೆ, ಯಶೋದೆಯ ಆ ದೇವಕಿಯಲ್ಲಿ ನಿಂತಿದ್ದಾನೆ. ಆ ಸಂದರ್ಭದಲ್ಲಿ ದೇವಕಿಯ ಕಾಂತಿ ಇಡೀ ಸೆರೆಮನೆ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ. ಅಷ್ಟು ಕಾಂತಿ ತುಂಬಿ ಬಿಟ್ಟಿದ್ದಾಳೆ ದೇವಕಿ. ಗೊತ್ತಾಯ್ತು ಎಲ್ಲರಿಗೂ ಸಹಿತ, ಈ ಗರ್ಭದಲ್ಲಿ ಯಾವುದೋ ದೊಡ್ಡ ವ್ಯಕ್ತಿ ಹುಟ್ಟಲಿಕ್ಕಿದ್ದಾನೆಂಬ ವಿಚಾರ ಎಲ್ಲರಿಗೂ ಕಂಸನೇ ಗೊತ್ತಾಗಿ ಬಿಡ್ತು. ಈ ಗರ್ಭದಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಹುಟ್ಟಲಿಕ್ಕಿದೆ ಅಂತ ಗೊತ್ತಾಗಿ ಬಿಡ್ತು. ದೇವಕಿ ಭಗವಂತನನ್ನು ತಾನು ಧರಿಸಿಕೊಂಡಿದ್ದಾಳೆ. ದೇವಕಿಯ ಗರ್ಭದಲ್ಲಿ ಭಗವಂತ ತಾನು 7.5 ತಿಂಗಳ ಕಾಲ ಇದ್ದು ನಂತರದಲ್ಲಿ ತಾನು ಅವತಾರ ಮಾಡ್ತಾ ಇದ್ದಾನೆ. ಭಗವಂತ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಭಗವಂತ ತಾನು ಅವತಾರ ಮಾಡಿದಂತೆ. ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ, ಭಗವಂತ ಇಷ್ಟೆಲ್ಲ ಯಾಕೆ ಆರಿಸಿಕೊಂಡ ಅಂತ ಹೇಳಿ. ಅರ್ಧರಾತ್ರಿ ಹೊತ್ತಿನಲ್ಲಿ ಅವತಾರ ಮಾಡಿದ, ಕೃಷ್ಣ ಪಕ್ಷದಲ್ಲಿ ಅವತಾರ ಮಾಡಿದ, ಅಷ್ಟಮಿಯ ತಿಥಿಯಲ್ಲಿ ಅವತಾರ ಮಾಡಿದ, ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ. ಇಷ್ಟೆಲ್ಲ ಯಾಕೆ ತಾನು ಆರಿಸಿಕೊಂಡ? ಹಾಗಾದ್ರೆ ಭಗವಂತ ಅವತಾರ ಮಾಡ್ಲಿಕ್ಕೆ ಯಾವುದೇ ಸಮಯ ಅಂತ ಇಲ್ಲವೇ ಇಲ್ಲ. ಇಂದಿನ ದಿನವೇ ಶುಭ ದಿನ ಅಂತ ಹೇಳಿಬಿಡ್ತೇವೆ ನಾವು. ಭಗವಂತ ಅವತಾರ ಮಾಡ್ಲಿಕ್ಕೆ ಯಾವುದೇ ಸಮಯ ಬೇಕಾಗಿಲ್ಲ. ಆದರೂ ಭಗವಂತ ಇಂತಹ ತಿಥಿ, ಇಂತಹ ನಕ್ಷತ್ರ, ಇಂತಹ ವೇಳೆ ಇನ್ನು ಯಾಕೆ ಆರಿಸಿಕೊಂಡ ಭಗವಂತ ಅಂತ ಹೇಳಿದ್ರೆ, ಭಗವಂತ ಅರ್ಧರಾತ್ರಿ ಅವತಾರ ಮಾಡಿದ ಅಂತ. ಯಾಕಂತ ಹೇಳಿದ್ರೆ ಅರ್ಧರಾತ್ರಿಯಲ್ಲಿ ಓಡಾಡುವವರು ದೈತ್ಯರು, ನಿಶಾಚರರು ಅಂತ ಹೇಳ್ತಾರೆ ಅವರನ್ನು. ಯಾವಾಗಲೂ
ಅರ್ಧರಾತ್ರಿ ಹೊತ್ತಿನಲ್ಲೇ ಸಂಚಾರ ಮಾಡುವವರು. ಅಂತಹ ಅರ್ಧರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡತಕ್ಕಂತಹ ದೈತ್ಯರ ಸಂಹಾರಕ್ಕೋಸ್ಕರ ನಾನು ಹುಟ್ಟುವನಾಗಿದ್ದೇನೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಭಗವಂತ ತಾನು ಅರ್ಧರಾತ್ರಿ ಹೊತ್ತಿನಲ್ಲೇ ತಾನು ಅವತಾರ ಮಾಡಿದ್ದಾನಂತೆ. ಮತ್ತೊಂದು, ದೇವರಿಗೆ ಭಯ ಇಲ್ಲ ಅಂತ ಹೇಳಿ. ಯಾವಾಗಲೂ ಈ ದುಷ್ಟ ವ್ಯಕ್ತಿಗಳು ಒಂದು ಊರಿಗೆ ಬಂದರು ಅಂತ ಹೇಳಿದ್ರೆ ಸಾಕು, ಅವೆಲ್ಲ ಬಾಗಿಲಾಕಿ ಬಿಡ್ತೇವೆ ನಾವು. ಯಾವುದೋ ಒಂದು ವ್ಯಕ್ತಿ, ದುಷ್ಟ ವ್ಯಕ್ತಿ ಒಂದು ಊರಿಗೆ ಬಂದ ಅಂತ ಆಗಿಬಿಟ್ರೆ, ಒಂದು ವಿಷಯ ಗೊತ್ತಾಗ್ಬಿಟ್ರೆ ಸಾಕು, ಅವ್ನು ಬಂದಿದ್ದಾನ ಬಿಡ್ತಾನೆ ವಿಚಾರ ಬೇರೆ. ಒಂದು ವಾಟ್ಸಪ್ ಅಲ್ಲಿ ಬಂದು ಬಿಡ್ತು, ಇಂತಹ ದೊಡ್ಡ ವ್ಯಕ್ತಿ, ದೊಡ್ಡ ಭಯೋತ್ಪಾದಕ ಊರಿಗೆ ಪ್ರವೇಶ ಮಾಡಿದ್ದಾನೆ, ಅವನ ಕೈಯಲ್ಲಿ 10 ಬಾಂಬ್ ಇದೆ ಅಂತ ಹೇಳ್ತಾರೆ ಸಾಕು, ಊರಿನೆಲ್ಲ ಮನೆಯವರು ಬಾಕಲಾಗಿ ಬಿಡ್ತಾರೆ. ಏನ್ ಮಾಡ್ತಾನಪ್ಪ, ಎಲ್ಲಿ 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 ಹೊಡಿಸಿ ಬಿಡ್ತಾನೆ, ಎಲ್ಲಿ ಬಾಂಬ್ ಹಾರಿಸಿ ಬಿಡ್ತಾನೆ ಅಂತ ಆ ಗಾಬರಿಯಲ್ಲಿ ಬಾಕಲಾಕಿ ಬಿಡ್ತಾರೆ. ಒಬ್ಬ ಮನೆಯು, ಒಬ್ಬ ವ್ಯಕ್ತಿಯು ಆ ಬೀದಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಆ ಭಯೋತ್ಪಾದಕ ಬಂದು ಬಿಟ್ರೆ ಏನ್ ಮಾಡ್ತಾನೋ ಅಂತ. ಸಾಮಾನ್ಯ ಭಯೋತ್ಪಾದಕ ಇವನು. ಕೃಷ್ಣನ ಕಾಲದಿಂದ ಭಯೋತ್ಪಾದಕರು ಮಹಾ ಭಯೋತ್ಪಾದಕರು ಅವರೆಲ್ಲರೂ ಸಹಿತ. ಜರಾಸಂಧ ಆಗಿರ್ಬೋದು, ಕಂಸ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮಹಾ ಭಯೋತ್ಪಾದಕರು, ಮಹಾ ದೈತ್ಯರು ಅವರೆಲ್ಲರೂ ಸಹಿತ. ಅವರ ಸಂಹಾರಕ್ಕೋಸ್ಕರ ಭಗವಂತ ಅವತಾರ ಮಾಡಬೇಕಾಗಿದೆ. ಆ ದೈತ್ಯರೆಲ್ಲ ಇರುವ ಹೊತ್ತು ರಾತ್ರಿಯ ಹೊತ್ತು, ಅರ್ಧರಾತ್ರಿಯ ಹೊತ್ತು. ಹಾಗಾದ್ರೆ ಅರ್ಧರಾತ್ರಿ ಹೊತ್ತಿನಲ್ಲೇ ಭಗವಂತ ಅವತಾರ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಡ ಭಗವಂತನಿಗೆ. ಹಾಗಾದ್ರೆ ಆ ದೈತ್ಯರು ಸಂಚಾರ ಮಾಡುವ ಇರುವ ಹೊತ್ತಿನಲ್ಲಿಯೇ ತಾನು ಅವತಾರ ಮಾಡ್ತಕ್ಕ ಭಗವಂತ ಮಾಡಬೇಕಾದ್ರೆ ಆ ಭಗವಂತನ ಎಷ್ಟು ಧೈರ್ಯ ಬೇಡ. ಹಾಗಾದ್ರೆ ಇಲ್ದಿದ್ರೆ ದೈತ್ಯರು ರಾತ್ರಿ ಸಂಚಾರ ಮಾಡೋರು, ಆ ಹೊತ್ತಿನಲ್ಲಿ ಬೇಡಪ್ಪ, ನಮ್ಮ ಮಧ್ಯಾಹ್ನ ಅವತಾರ ಮಾಡಿಬಿಡ್ತೇನೆ ಅಂತ ಹೇಳ್ಬಿಡ್ಬೋದು ಭಗವಂತ. ಆದ್ರೆ ಹಾಗೆ ಮಾಡ್ಲಿಲ್ಲ. ದೈತ್ಯರು ಎಚ್ಚರವಿರುವ ಹೊತ್ತಿನಲ್ಲೇ ತಾನು ಅವತಾರ ಮಾಡ್ತೇನೆ ಅಂತ ಹೇಳಿ ಆ ಭಗವಂತ ಅರ್ಧರಾತ್ರಿ ಹೊತ್ತಿನಲ್ಲಿ ತಾನು ಅವತಾರ ಮಾಡ್ತಾ ಇದ್ದಾನೆ. ಅಷ್ಟಮಿ ತಿಥಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅಷ್ಟ ದಿಕ್ಕಿನಲ್ಲಿ ಇರ್ತಕ್ಕಂಥ ಎಲ್ಲ ದೈತ್ಯರ ಸಂಹಾರ ಮಾಡ್ತೇನೆ ನಾನು ಎಂಬುದನ್ನು ತಿಳಿಸೋದಕ್ಕೋಸ್ಕರ ಅಷ್ಟಮಿಯ ತಿಥಿಯಲ್ಲಿ ಅವತಾರ ಮಾಡಿದ್ದಾನೆ. ಇನ್ನು ಭಗವಂತ ರೋಹಿಣಿ ನಕ್ಷತ್ರ ಅವತಾರ ಮಾಡಿದ್ದಾನಂತೆ. ಯಾಕಂತ ಹೇಳಿದ್ರೆ ಭಗವಂತ ವಸುದೇವ ದೇವಕಿಯರ ಮಗನಾಗಿ ಪ್ರಸಿದ್ಧಿಯನ್ನು ಹೊಂದಾನೆ. ಮತ್ತೆ ನಂದಗೋಕುಲಕ್ಕೆ ಹೋಗ್ತಾನೆ. ಅಲ್ಲಿ ತಾನು ನಂದಗೋಪ ಯಶೋದೆಯ ಮಗನಾಗಿಯೂ ಪ್ರಸಿದ್ಧಿಯನ್ನು ಹೊಂದ್ತಾನೆ. ಮತ್ತೊಬ್ಬಳು ಇದ್ದಾಳೆ ವಸುದೇವನ ಪತ್ನಿ ರೋಹಿಣಿ ಅಂತ ಹೇಳಿ. ಅವಳಿಗೂ ಸ್ವಲ್ಪ ಬೇಸರ ಆಗಬಹುದು ಅಂತ ಭಗವಂತನಿಗೆ ಮನಸ್ಸಾಯಿತು, ಚಿಂತೆ ಆಯಿತು. ಯಾಕಂತ ಹೇಳಿದ್ರೆ ಲೋಕ ಪ್ರಸಿದ್ಧಿ ಬರುತ್ತೆ, ವಸುದೇವ ದೇವಕಿಯರ ಮಗ ಕೃಷ್ಣ ಅಂತ ಹೇಳಿ, ಮತ್ತು ನಂದಗೋಪ ಯಶೋದೆಯರ ಮಗ ಕೃಷ್ಣ ಅಂತ ಪ್ರಸಿದ್ಧಿ ಬರ್ತದೆ. ಆದ್ರೆ ಎಲ್ಲೂ ಸಹಿತ ರೋಹಿಣಿಯ ಮಗ ಕೃಷ್ಣ ಅಂತ ಪ್ರಸಿದ್ಧಿ ಬರುವುದಿಲ್ಲವೋ, ನನ್ನ ಮಗ ಕೃಷ್ಣ ಅಂತ ಪ್ರಸಿದ್ಧಿ ಬರುವುದಿಲ್ಲವೋ ಎಂಬ ಬೇಸರ ರೋಹಿಣಿಗೆ ಆಗಬಹುದೋ ಎಂಬತಕ್ಕಂತಹ ಚಿಂತನೆ ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ, ರೋಹಿಣಿ ನಕ್ಷತ್ರದಲ್ಲಿ ತಾನು ಅವತಾರ ಮಾಡಿಬಿಡ್ತಾನಂತೆ. ಆವಾಗ ಏನು ಪ್ರಸಿದ್ಧಿ ಬರುತ್ತೆ, ಭಗವಂತ ರೋಹಿಣಿಯಲ್ಲಿ ಹುಟ್ಟಿದ, ಭಗವಂತ ರೋಹಿಣಿಯಲ್ಲಿ ಹುಟ್ಟಿದ ಅದು ಪ್ರಸಿದ್ಧಿ ಬರುತ್ತೆ. ರೋಹಿಣಿ ಪತ್ರಾಂತರ ಪ್ರಸಿದ್ಧಿ ಬಂದೇ ಬಿಡುತ್ತೆ. ಅಂದ್ರೆ ಭಗವಂತನಂತೂ ಹುಟ್ಟು ಎಂಬುದು ಕೇವಲ ಎರಡೂ ಅರ್ಥ ಇದೆ. ಒಂದು, ರೋಹಿಣಿಯ ಮನಸ್ಸಿನ ಬೇಸರವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಭಗವಂತ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಅಂತ ಒಂದು ಪ್ರಸಿದ್ಧಿನ ಬರುತ್ತೆ. ಅಷ್ಟೇ ಅಲ್ಲ, ಭಗವಂತನ ಹುಟ್ಟು ಎಂಬುದು ಕೇವಲ ಪ್ರಸಿದ್ಧಿ ಮಾತ್ರ ಹೊರತು ಅದು ಹುಟ್ಟು ಅಲ್ಲವೇ ಅಲ್ಲ ಅಂತ ಹೇಳಿ. ವಸುದೇವ ದೇವಕಿಯರ ಮಗ ಎಂಬುದು ಸಹಿತ ಅದೊಂದು ಪ್ರಸಿದ್ಧಿ ಮಾತ್ರ ಅಷ್ಟೇ. ನಂದಗೋಪ ಯಶೋದೆಯ ಮಗ ಒಂದು ಪ್ರಸಿದ್ಧಿ ಮಾತ್ರ ಅಷ್ಟೇ. ಅದೇ ತರಹವಾಗಿ ರೋಹಿಣಿಯ ಮಗ ಅದು ಪ್ರಸಿದ್ಧಿ ಮಾತ್ರ ಅಷ್ಟೇ ಹೊರತು ದೇವರಿಗೆ ನಮ್ಮ ಹಾಗೆ ಹುಟ್ಟು ಅಲ್ಲ. ಕೇವಲ ಭಗವಂತ ತಾನು ಇಚ್ಛಾ ಮಾತ್ರದಿಂದ ಅವತಾರ ಮಾಡಿದ್ದು ಎಂಬುವ ಒಂದು ಪ್ರಮೇಯವನ್ನು ತಿಳಿಸುವುದಕ್ಕೋಸ್ಕರ ವಾದಿರಾಜರು ಈ ಮಾತನ್ನು ಹೇಳ್ತಾರೆ. ಈಗ ಭಗವಂತ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಅವನ ರೂಪವನ್ನು ವಸುದೇವ ತಾನು ಕಂಡ ಅಂತೆ. ಇದನ್ನೇ ರಾಘವೇಂದ್ರ ಸ್ವಾಮಿಗಳವರು ವಿಷ್ಣು ಬ್ರಹ್ಮಾದಿ ದೇವೈ ಕ್ಷಿತಿಬರ ಹರಣೆ ಪ್ರಾರ್ಥಿತ ಪ್ರಾದುರಾಸಿ, ಇಷ್ಟೆಲ್ಲ ವಿಷಯವನ್ನು ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಬ್ರಹ್ಮಾದಿ ದೇವೈ ಪ್ರಾರ್ಥಿತ ಕ್ಷಿತಿಬರ ಹರಣೆ ಪ್ರಾರ್ಥಿತ. ಎಲ್ಲ ಬ್ರಹ್ಮಾದಿ ದೇವತೆಗಳು ಭಗವಂತನ ಪ್ರಾರ್ಥನೆ ಮಾಡಿದರು. ಭಗವಂತ ಕ್ಷಿತಿಗೆ ಭಾರಭೂತರಾಗಿರ್ತಕ್ಕಂಥ ಎಲ್ಲ ದೈತ್ಯರ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಆ ಬ್ರಹ್ಮಾದಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಆ ಭಗವಂತ ತಾನು ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಪ್ರಾದುರಾಸಿ ದೇವಕ್ಯಾಂ ನಂದನಂದಿ,
ಎಲ್ಲಿ ಅವತಾರ ಮಾಡಿದ ಅಂತ ಹೇಳಿದ್ರೆ ದೇವಕ್ಯ ನಂದನಂದು, ದೇವಕಿಯಲ್ಲಿ ತಾನು ಅವತಾರ ಮಾಡ್ತಾ ಇದ್ದಾನೆ. ನಂದನಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ ಭಗವಂತ ತಾನು ದೇವಕಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಅಂತ ಈ ಒಂದೆಲ್ಲ ವಿಷಯವನ್ನು ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿ ಇಷ್ಟು ಸಂಕ್ಷೇಪವಾಗಿ ತಾವು ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಅವತಾರ ಮಾಡಿದ ಭಗವಂತನ ರೂಪವನ್ನು ಕಂಡಿದ್ದಾರೆ ವಸುದೇವ ದೇವಕಿಯರು. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಕ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಬಲಶೋಭಗೋಸ್ತವಂ ಪೀತಾಂಬರಂ ಸಾಂದ್ರ ವಯೋಧ ಸೌಭಗ ಮಹಾರ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಶ್ವತ ಸಹಸ್ರ ಕುಂಡಲಂ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿ ವಿರೋಚಮಾನ ಮುಸುದವ ಐಕ್ಷತ ಅಂತ ಆ ಭಗವಂತನ ರೂಪ ಕಾಣಿಸ್ತಾ ಇದೆ ಅಂತ ವಸುದೇವನಿಗೆ. ಭಗವಂತನ ತರುಣ ರೂಪ, ಬಹಳ ಸುಂದರವಾಗಿರತಕ್ಕಂತಹ ರೂಪ ವಸುದೇವ ದೇವಕಿಯರು ತಾವು ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ರೂಪ ಅಂತ ಅದಕ್ಕೆ ಹೇಳ್ತಾರೆ ತಮದ್ಭುತಂ ಅಂತ ಹೇಳಿ. ಹಿಂದೆಂದೂ ಕಾಣದೇ ಇರತಕ್ಕಂತಹ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ರೂಪವನ್ನು ವಸುದೇವ ದೇವಕಿಯರು ತಾವು ಕಂಡಿದ್ದಾರೆ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ. ಭಗವಂತ ತಾನು ಅವತಾರ ಮಾಡಬೇಕಾದರೆ ಕಣ್ಣರಳಿಸಿ ಅವತಾರ ಮಾಡಿದ ಅಂತೆ. ಈ ಕಣ್ಣು ಅರಳಿಸುವುದು ಯಾವಾಗ ಅಂತ ಹೇಳಿದ್ರೆ ನಮ್ಗೆ ಅತ್ಯಂತ ಸಂತೋಷವಾದ ಕಣ್ಣನ್ನು ಅರಳಿಸ್ತೇವೆ ನಾವು. ಅತ್ಯಂತ ಕುತೂಹಲವಾದಾಗ, ಅತ್ಯಂತ ಸಂತೋಷವಾದಾಗ, ಯಾವಾಗಾದ್ರೂ ನೋಡಿ ನೀವು ಒಬ್ಬರ ಕಣ್ಣನ್ನು ನೋಡಿ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಯಾವ ತರ ಇದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ನಾವು ಅತ್ಯಂತ ಮಂದವಾಗಿದ್ರೆ ಕಣ್ಣು ಏನೋ ಟೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಆ ವ್ಯಕ್ತಿ ಏನೋ ಒಂದು ಮನಸ್ಸಿನಲ್ಲಿ ಒತ್ತಡ ಇದೆ ಅವನಿಗೆ ಗೊತ್ತಾಗುತ್ತೆ. ಕಣ್ಣು ಸ್ವಲ್ಪ ಮಂದವಾಗಿದ್ದು ಮುಖ ಸಣ್ಣದಾಗಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಏನೋ ಟೆನ್ಷನ್ ಇದೆ, ಏನೋ ಒತ್ತಡ ಇದೆ, ಏನೋ ಒಂದು ಮನಸ್ಸಿನಲ್ಲಿ ದುಃಖ ಇದೆ ಅವನಿಗೆ ಅಂತ ಗೊತ್ತಾಗುತ್ತೆ. ಅದೇ ಒಂದು ಆ ಕಣ್ಣಲ್ಲಿ ಅರಳಿಸಿಕೊಂಡಿದ್ದಾಗ ಏನೋ ಭಾರಿ ಒಂದು ಲಾಟ್ರಿ ಸಿಕ್ಕಿಬಿಟ್ಟಿದೆ ಅಂತ ಗೊತ್ತಾಗಿ ಬಿಡುತ್ತೆ. ಬಹಳ ಖುಷಿಯಲ್ಲಿದ್ದಾನೆ, ಏನೋ ಒಂದು ಇವತ್ತು ಅವನ ಮನೆಯಲ್ಲಿ ಸಂಭ್ರಮ ನಡೆದಿದೆ, ಏನೋ ಖುಷಿಯಾಗಿದ್ದಾನೆ ಅಂತ ಹೇಳಿ ಸಂತೋಷದ ಆ ಒಂದು ಆ ಮುಖ ಅವನಲ್ಲಿ ಕಾಣಿಸುತ್ತೆ ನಮಗೆ. ಅಂದ್ರೆ ಆ ಮುಖವನ್ನು ನೋಡಿ, ಕಣ್ಣನ್ನು ನೋಡಿ ನಾವು ಅಳೆಯಬಹುದು ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಹೇಗೆ ಇದ್ದಾನೆ ಅಂತ. ಭಗವಂತ ತಾನು ಅವತಾರ ಮಾಡಬೇಕಾದ್ರೆ ಕಣ್ಣನ್ನು ಅರಳಿಸಿಕೊಂಡು ತಾನು ಅವತಾರ ಮಾಡಿದ ಅಂತ. ಅಂಬುಜಕ್ಷಣಂ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಭಗವಂತ ಅವತಾರ ಮಾಡಬೇಕಾದ್ರೆ ಅವನಿಗೆ ಲವಲೇಶವೂ ದುಃಖ ಇರಲಿಲ್ಲ. ಇದು ನಮಗೂ ಭಗವಂತನಿಗಿರತಕ್ಕಂತಹ ವ್ಯತ್ಯಾಸ. ಇದು ನಾವು ಹುಟ್ಟುತ್ತೇವೆ, ಭಗವಂತ ಅವತಾರ ಮಾಡ್ತಾನೆ. ನಾವು ಹುಟ್ಟಬೇಕಾದರೆ ಹುಟ್ಟಿದ ಕ್ಷಣದಲ್ಲಿಯೇ ನಾವು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಒಂದು ಮಗು ಹುಟ್ಟಿದ ಕೂಡಲೇ ಅಳ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಜೋರಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಮಗು ಅಳದೇ ಇದ್ದರೆ ಇವರೇ ಭಯಪಟ್ಟು ಬಿಡ್ತಾರೆ. ಮಗು ಅಳ್ತಾ ಇಲ್ಲ, ಏನು ಕತೆ, ಬದುಕಿದೆ ಸತ್ತಿದೆ ಅಂತ ಸ್ವಲ್ಪ ಭಯಪಟ್ಟು ಬಿಡ್ತಾರೆ. ಅಂದ್ರೆ ಮಗು ಹತ್ರನೇ ಗೊತ್ತಾಗಿ ಬಿಡುತ್ತೆ ಆ ಮಗು ಚೆನ್ನಾಗಿದೆ ಅಂತ ಹೇಳಿ. ಅಂದ್ರೆ ನಮ್ಮ ಹುಟ್ಟಿದ ಕ್ಷಣದಲ್ಲಿಯೇ ನಾವು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದು ದ್ಯೋತಕ ಏನಂತ ಹೇಳಿದ್ರೆ ನಮ್ಮ ಮುಂದಿನ ಬದುಕು ಅಳುವ ಬದುಕೇ ಆಗಿಬಿಡುತ್ತೆ ಅಂತ ಹೇಳಿ. ನಗು ಕಮ್ಮಿ, ಅಳು ಜಾಸ್ತಿ ಅಂತ ಹೇಳಿ. ಇದು ನಮ್ಮ ದ್ಯೋತಕ. ಇದು ಭಗವಂತ ಹುಟ್ಟಿನ ತೋರಿಸಿಬಿಟ್ಟಿದ್ದಾನೆ. ಸಂಸಾರದಲ್ಲಿ ನಿನ್ನ ನಗು ಬಹಳ ಕಮ್ಮಿ ಇರುತ್ತೆ. ನಗು ಬರುವ ಪ್ರಸಂಗದಲ್ಲೂ ಸಹಿತ ಒಂದು ಕ್ಷಣ ನಗು ಬಂದು ಬಿಡುತ್ತೆ, ಮರುಕ್ಷಣದಲ್ಲೇ ದುಃಖ ಬಂದು ಬಿಡುತ್ತೆ. ಇಂತಹ ಪ್ರಸಂಗವೇ ಸಂಸಾರ ಅಂತ ತೋರಿಸಿಬಿಟ್ಟಿದ್ದಾನೆ. ಆದರೆ ಭಗವಂತ ಅವನು ತಾನು ಅವತಾರ ಮಾಡಬೇಕಾದ್ರೆ ಕಣ್ಣರಳಿಸಿಕೊಂಡು ಅವತಾರ ಮಾಡಿದ. ಅಂದ್ರೆ ಭಗವಂತನಿಗೆ ದುಃಖದ ಲವಲೇಶವೇ ಇರಲಿಲ್ಲ ಅವತಾರ ಮಾಡಬೇಕಾದ್ರೆ. ಅಂದ್ರೆ ಭಗವಂತನ ಅವತಾರ ಅದು ದುಃಖದ ಅವತಾರ ಅಲ್ಲ. ಭಗವಂತನದ್ದು ಅದು ಜ್ಞಾನ ಆನಂದಮಯವಾಗಿರ್ತಕ್ಕಂಥ ಶರೀರ. ಅದು ದುಃಖದ ಲವಲೇಶವೇ ಇಲ್ಲ ಎಂಬತಕ್ಕಂಥದ್ದನ್ನು ಸೂಚನೆ ಮಾಡೋದಕ್ಕೋಸ್ಕರ ಭಗವಂತ ಕಣ್ಣರಳಿಸಿ ತನ್ನ ಆನಂದವನ್ನು ತಾನು ತೋರಿಸಿ ತಾನು ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ. ಭಗವಂತ ಅವತಾರ ಮಾಡಬೇಕಾದ್ರೆ ಧನ್ಯವಾದರ ಮುಂದೆ ಹೇಳ್ತಾರೆ, ಅವತಾರ ಮಾಡಬೇಕಾದ್ರೆ ಎಲ್ಲ ಆಭರಣಗಳು ಇದ್ದವಂತೆ, ಎಲ್ಲ ಆಯುಧಗಳು ಇದ್ದವಂತೆ. ಶಂಖ ಚಕ್ರ ಗದ ಎಲ್ಲ ಆಯುಧಗಳು ಇದ್ದವು, ಎಲ್ಲ ಆಭರಣಗಳಿದ್ದವು. ಇದು ಭಗವಂತ ಅವತಾರ ಮಾಡಬೇಕಾದ್ರೆ ಇರತಕ್ಕಂಥದ್ದು. ಇದು ಜಗತ್ತಿನಲ್ಲಿ ಎಲ್ಲೂ ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು
ಎಲ್ಲಾದ್ರೂ ಅಪ್ಪಿತಪ್ಪಿ ಯಾವ್ದಾದ್ರು ಒಂದು ಮಗು ಯಾರೋ ಒಂದು ಪಿಸ್ತೂಲ್ ತಗೊಂಡು ಆಯುಧ ಅವತಾರ ಹುಟ್ಟು ಬಿಟ್ರೆ ಆ ಮಗುವನ್ನು ಬಿಟ್ಟು ಹೋಗಿ ಬಿಡ್ತಾರೆ ಎಲ್ಲರೂ ಸಹಿತ. ನನ್ನ ಮಗು ಅಲ್ಲವೇ ಅಲ್ಲ ಅಂತ. ಲೋಕದಲ್ಲಿ ಎಲ್ಲರೂ ಸಹಿತ ಒಂದು ಮಗು ಆಯುಧ ತಗೊಂಡು ಬರೋದಂತ ಇಲ್ವೇ ಇಲ್ಲ. ಯಾವುದೋ ಚೂರಿಯೋ ಕತ್ತಿಯೋ ಮತ್ತು ಗಿರಾಣಿಯೋ ತಗೊಂಡು ಬರೋದಂತ ಇಲ್ವೇ ಇಲ್ಲ. ಆದ್ರೆ ಭಗವಂತ ಶಂಖ ಚಕ್ರ ಗದ ಎಲ್ಲ ಧಾರಣ ಮಾಡಿಕೊಂಡು ನಾನು ಬಂದು ಬಿಟ್ಟಿದ್ದಾನೆ. ಹಾಗಾದ್ರೆ ಆ ಭಗವಂತ ಲೋಕ ವಿಲಕ್ಷಣ ಅಂತ ಗೊತ್ತಾಗಿ ಬಿಡುತ್ತೆ. ಸಾಮಾನ್ಯ ಮಕ್ಕಳು ಹಾಗೆ ಭಗವಂತ ಅಲ್ಲ, ಭಗವಂತ ಲೋಕ ವಿಲಕ್ಷಣನಾಗಿದ್ದಾನೆ. ಈ ಒಂದು ಶ್ಲೋಕದಲ್ಲೇ ಗೊತ್ತಾಗಿ ಬಿಡುತ್ತೆ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾರು ಯುಧ. ಆ ಆಯುಧಗಳು ಯಾವುದು ಅಂತ ಹೇಳಿದ್ರೆ ಶಂಖ ಗದ ಎಲ್ಲ ಆಯುಧಗಳು, ಚಕ್ರ ಇವೆಲ್ಲ ಆಯುಧ ಸಮೇತವಾಗಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ ಭಗವಂತನ ವಿಶಿಷ್ಟವಾದ ಲಕ್ಷಣ ಶ್ರೀವತ್ಸ ಲಕ್ಷ್ಮಂ. ಆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಭಗವಂತನದ್ದು. ಇದು ಆ ಎಲ್ಲ ಲಕ್ಷಣ ಶ್ರೀವತ್ಸ ಲಕ್ಷ್ಮಂ ಕಲಶೋಪಿ ಕೌಸ್ತುಭಂ, ಕೌಸ್ತುಭಮಣಿ ಗಲದಲ್ಲಿ ಕಂಠದಲ್ಲಿ ಶೋಭಿಸ್ತಾ ಇದೆ. ಪೀತಾಂಬರಂ ಹಳದಿ ಬಟ್ಟೆ ಉಟ್ಟುಕೊಂಡಿದ್ದಾನೆ ಭಗವಂತ. ಪೀತಾಂಬರಂ ಸಾಂದ್ರ ಭಯೋಧ ಸೌಭಗಂ, ಒಳ್ಳೆಯ ಕಾಂತಿ ಭಗವಂತನದ್ದು. ಇಂತಹ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಆ ಭಗವಂತನ ಆ ರೂಪವನ್ನು ವಸುದೇವ ದೇವಕೃತ ಕಂಡಿದ್ದಾರೆ. ಅಂತಹ ಭಗವಂತ ತಾನು ಆ ಕ್ಷಣದಲ್ಲಿ ತಾನು ಆ ರೂಪವನ್ನು ಕಾಣಿಸಿಕೊಂಡು ವಸುದೇವ ದೇವಕ್ಕೆ ಪ್ರಾರ್ಥನೆ ಮಾಡ್ತಾರವರಲ್ಲಿ, ನಮಗೆ ನೀನು ಪುಟ್ಟ ಮಗುವಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಭಗವಂತ ವಸುದೇವ ದೇವಕಿಯರ ಮುಂದೆ ತಾನು ಶಿಶುರೂಪವನ್ನು ತಾಳಿ ತೋರಿಸಿಕೊಳ್ತಾ ಇದ್ದಾನಂತೆ. ಭಗವಂತ ಹುಟ್ಟಿ ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿ ನಂದಗೋಕುಲದಲ್ಲಿ ದುರ್ಗಾದೇವಿ ಭಗವಂತನ ಆಜ್ಞೆಯಂತೆ ತಾನು ಅವತಾರ ಮಾಡಿದ್ದಾಳೆ. ಆ ನಂದಗೋಕುಲದಲ್ಲಿ ಯಶೋದಯ ನಂದಗೋಪನ ಮೂಲಕ ಯಶೋದೆಯಲ್ಲಿ ತಾನು ಅವತಾರ ಮಾಡ್ತಾ ಇದ್ದಾಳೆ. ಒಂದು ಕಡೆಯಲ್ಲಿ ಭಗವಂತ ತಾನು ಅವತಾರ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಭಗವಂತನ ಪತ್ನಿ ದುರ್ಗಾದೇವಿ ತಾನು ಭಗವಂತನ ತಂಗಿಯಾಗಿ ತಾನು ಅವತಾರ ಮಾಡ್ತಾ ಇದ್ದಾಳೆ. ಅಂತಹ ಆ ಕೃಷ್ಣ ಅವತಾರ ಮಾಡಿದ ನಂತರದಲ್ಲಿ ವಸುದೇವ ದೇವಕಿಯವರು ಭಗವಂತನ ಸ್ತೋತ್ರವನ್ನು ತಾನು ಮಾಡಿದ ಮೇಲೆ ಭಗವಂತ ತಾನು ಆಜ್ಞೆ ಮಾಡ್ತಾ ಇದ್ದಾನಂತೆ, ನಮ್ಮನ್ನು ನೀನು ಕರೆದುಕೊಂಡು ಹೋಗಬೇಕು ಅಂತ ವಸುದೇವನಿಗೆ ತಾನು ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ವಸುದೇವ ಆ ಭಗವಂತನನ್ನು ತಾನು ಕರೆದುಕೊಂಡು ನಂದಗೋಕುಲಕ್ಕೆ ತಾನು ಹೋಗ್ತಾ ಇದ್ದಾನೆ. ಆ ಪ್ರಸಂಗವನ್ನು ಮತ್ತೆ ನಾಳೆ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಮ್ಮ ಅನಿಲಾಚಾರ್ಯ ಜೋಶಿ ಅವರು ಒಳ್ಳೆಯ ಉಪನ್ಯಾಸವನ್ನು ಮಾಡಿದ್ದಾರೆ. ವಾದರಾಜರ ಕೃತಿ ಅಭಯ ಸಂಸ್ಥವ ಎಂಬುವ ಒಂದು ಕೃತಿಯ ಒಂದು ವಿಶೇಷವಾದ ರೀತಿಯಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಅವರು ಹೇಳಿದ್ರು, ನಾವೆಲ್ಲ ಪಾಠವನ್ನು ಹೇಳಿದ್ದೇವೆ, ಸ್ವಾಮಿಗಳ ಪಾಠವನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ನಿಜವಾಗಿಯೂ ನಾವು ಪಾಠ ಮಾಡಿದ್ದು ಅಲ್ಪವಾದರೂ ತಿಳ್ಕೊಳ್ಳೋದು ಬಹಳ ವಿಷಯ ಇದೆ. ಅವರು ವಿಶೇಷವಾಗಿ ಸಂಸ್ಕೃತ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ತರ್ಕ ಅಧ್ಯಯನವೆಲ್ಲ ಅವರು ಮಾಡಿದ್ದಾರೆ. ಜ್ಯೋತಿಷ್ಯ ತರ್ಕ ಅಧ್ಯಯನ ತಾವು ಮಾಡಿದ್ದಾರೆ. ಅನೇಕ ಜನರಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ, ಆನ್ಲೈನ್ ಪಾಠವನ್ನು ಹೇಳ್ತಾ ಇದ್ದಾರೆ. ರಾತ್ರಿ 9 ಗಂಟೆಗೂ ಪಾಠವನ್ನು ಹೇಳ್ತಾ ಇರ್ತಾರೆ. ಬೆಳಿಗ್ಗೆಯೂ ಪಾಠವನ್ನು ಹೇಳ್ತಾ ಇರ್ತಾರೆ. ಸಂಸ್ಕೃತ ಶಾಲೆಯಲ್ಲೇ ಪಾಠವನ್ನು ಹೇಳ್ತಾ ಇರ್ತಾರೆ, ಸಂಸ್ಕೃತ ಕಾಲೇಜಿನಲ್ಲೇ ಪಾಠ ಹೇಳ್ತಾ ಇರ್ತಾರೆ. ಹೀಗೆ ವಿಶೇಷವಾಗಿ ತಮ್ಮನ್ನು ಅವರು ಪಾಠ ಪ್ರವಚನ ತಾವು ತೊಡಗಿಸಿಕೊಂಡಿದ್ದಾರೆ. ಒಳ್ಳೆಯ ವಿದ್ವಾಂಸರಾಗಿದ್ದಾರೆ, ಒಳ್ಳೆಯ ಪ್ರವಚನಕಾರರು ಆಗಿದ್ದಾರೆ. ಇವತ್ತು ಅವರಿಗೆ ಸಮಯ ತುಂಬಾ ಕಮ್ಮಿ ಆಯ್ತು ಕಾಣಿಸ್ತದೆ, ಅದರಿಂದ ಒಡಿಸ್ಕೊಂಡು ಹೋದರು ಅವರು ಅಷ್ಟು ಕೊನೆಗೆ. ಅಷ್ಟು ಒಳ್ಳೆಯ ಒಂದೊಂದು ಶಬ್ದದ ಮೇಲೆ ವಿಶೇಷ ಉಪನ್ಯಾಸ ಮಾಡುವವರವರು. ಅಂತಹ ಅನಿಲಾಚಾರ್ಯ ಜೋಶಿ ಅವರಿಗೆ ಅದು ರಾಯಚೂರಿನ ಮಣ್ಣಿನ ಮಗನೇ ಆಗಿದ್ದಾರೆ ಅವರು, ಅದರಿಂದ ರಾಯಚೂರಿನವರೇ ಆಗಿದ್ದಾರೆ. ಅಂತಹ ಅನಿಲ್ ಜೋಶಿ ಅವರಿಗೂ ಸಹಿತ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣ ನಮಸ್ತೆ.